ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರ ನಮಸ್ಕರಿಸುತ್ತಾ ಇವತ್ತಿನ ವಿಷಯ ವಸ್ತುನ ಯಾವುದು ಅಂತ ಹೇಳಿ ಕೇಳಿದ್ರ ಈ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ನಾಟಕ ಅಥವಾ ಈ ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ ಯಾವುದು ಕೇಳಿದ್ರೆ ಶಾತವಾಹನರು ಅಂತ ಹೇಳಿ. ಹಾಗಾದ್ರೆ ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಈ ಕರ್ನಾಟಕ ಇತಿಹಾಸ ಅನ್ನೋದು ಒಂದು ಪ್ರಾಮುಖ್ಯ ಅಥವಾ ಕರ್ನಾಟಕ ಇತಿಹಾಸ ಅನ್ನೋ ಒಂದು ಅಧ್ಯಯನ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆ ನಾವು ಕರ್ನಾಟಕ ಇತಿಹಾಸನೇ ಓದಬೇಕು ಅಂತ ಹೇಳಿದ್ರ ಕರ್ನಾಟಕ ಸರ್ಕಾರ ಈ ಪರೀಕ್ಷೆಗಳನ್ನು ನಡೆಸೋದ್ರಿಂದ ಈ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಕರ್ನಾಟಕ ಇತಿಹಾಸ ಮತ್ತು ಕರ್ನಾಟಕ ಜಿಯೋಗ್ರಫಿ ಎಂಬ ವಿಷಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಓದಬೇಕಾಗ್ತದೆ. ಈ ಕರ್ನಾಟಕ ಅಥವಾ ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ ಯಾವುದು ಅಂತ ಹೇಳಿದ್ರ ಶಾತವಾಹನರು ಅಂತೇಳಿ ಬರ್ತಾರೆ. ಹಾಗಾದ್ರೆ ಶಾತವಾಹನರು ಅಥವಾ ಶಾತವಾಹನ ಎಂದರೆ ಏನು ಅಂತ ಹೇಳಿದ್ರ ಆ ಕುದುರೆಗಳನ್ನೇ ಏನು ಉತ್ತರ ತಮ್ಮ ಅಶ್ವಗಳಾಗಿ ಅಥವಾ ಕುದುರೆಗಳನ್ನೇ ವಾಹನವಾಗಿ ಹೊಂದಿರತಕ್ಕಂಥ ಈ ಮನೆತನ ಅದೇ ಯಾವ್ದು ಕೇಳಿದ್ರ ಶಾತವಾಹನರು ಅಂತ ಹೇಳಿ. ಹಾಗಾದ್ರ ಎಕ್ಸಾಮ್ಗೆ ಏನ್ ಕೇಳ್ತಾನ ಅದನ್ನ ಅಧ್ಯಯನ ಮಾಡಮ್. ಹಾಗಾದ್ರೆ ದಕ್ಷಿಣ ಭಾರತ ಆಳಿದ ಮೊಟ್ಟ ಮೊದಲ ಮನೆತನಕ್ಕ ನಾವು ಶಾತವಾಹನರು ಅಂತ ಹೇಳಿ ಕರಿಬೇಕು. ಹಾಗಾದ್ರೆ ಶಾತವಾಹನರು ಮೂಲತಃ ಎಲ್ಲಿನವರು ಅವರ ಮೂಲ ಅಭಿಪ್ರಾಯದ ಬಗ್ಗೆ ಅನೇಕ ಜನ ತಮ್ಮದೇ ರೀತಿಯಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳನ್ನ ನೀಡ್ಯಾರ, ಅದು ಸೆಕೆಂಡ್ರಿ. ಹಾಗಾದ್ರೆ ಇವ್ರು ಹ್ಯಾಂಗ್ ಅಧಿಕಾರಕ್ಕೆ ಬಂದ್ರ ಅಂತೇಳಿ ಫಸ್ಟ್ ನಾವು ಬೇಸಿಕ್ ಬಹಳ ಚಲೋ ಅಧ್ಯಯನ ಮಾಡಬೇಕು. ನಮ್ಮಲ್ಲಿ ಬಹಳ ಬೇಸಿಕ್ ಕೊರತೆ ಅದ. ಶಾತವಾಹನ ಅನ್ನುವಂಥ ಸಾಮ್ರಾಜ್ಯ ಇದು. ಹಾಗಾದ್ರೆ ಶಾತವಾಹನ ಸಾಮ್ರಾಜ್ಯ ಇದು ಯಾರಿಗೆ ಸಾಮಂತವಾಗಿತ್ತು ಅಂತ ಹೇಳಿ ಕೇಳ್ತಾರ, ಉತ್ತರ ಭಾರತದಲ್ಲಿ ಒಂದು ಭವ್ಯವಾದ ಸಾಮ್ರಾಜ್ಯ ಇರ್ತದೆ. ಆ ಉತ್ತರ ಭಾರತದ ಭವ್ಯವಾದ ಸಾಮ್ರಾಜ್ಯನೇ ನಾವು ಮೌರ್ಯ ಸಾಮ್ರಾಜ್ಯ ಅಂತ ಹೇಳಿ ಕರೀತಾರ. ಆ ಮೌರ್ಯ ಸಾಮ್ರಾಜ್ಯ ಈ ಉತ್ತರ ಭಾರತದ ಮೊದಲ ಭವ್ಯವಾದ ಸಾಮ್ರಾಜ್ಯ. ಆ ಸಾಮ್ರಾಜ್ಯಕ್ಕ ಇವರು ಸಾಮಂತರಾಗಿ ಅನೇಕ ಪ್ರದೇಶಗಳಲ್ಲಿ ಆಳ್ತಾರೆ. ಅಂದ್ರೆ ಅವರ ಸಾಮಂತರು ಅವರ ಸೇವಕರಾಗಿ ವಾರ್ಷಿಕವಾಗಿ ಇಂತಿಷ್ಟು ಕಪ್ಪು ಕಾಣಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯಭಾರ ಮಾಡಿದ ಸಾಮ್ರಾಜ್ಯನೇ ನಾವು ಶಾತವಾಹನರು ಅಂತ ಹೇಳಿ ಕರಿತೇವೆ. ಅಂದ್ರೆ ಶಾತವಾಹನರು ಯಾರಿಗೆ ಸಾಮಂತರಾಗಿದ್ದಾರ್ರಿ, ಇವರು ಮೌರ್ಯ ಸಾಮ್ರಾಜ್ಯಕ್ಕೆ ಸಾಮಂತರಾಗಿದ್ರು. ಹಾಗಾದ್ರ ಉತ್ತರ ಭಾರತದ ಮನೆತನ ಯಾವುದಕ್ಕೆ ಮೌರ್ಯ ಅಂತ ಹೇಳಿ. ಅಂದ್ರ ಯಾವ ಸಾಮ್ರಾಜ್ಯಕ್ಕೆ ಇದು ಸಾಮಂತವಾಗ್ಯದ? ಮೌರ್ಯ. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯದ ಸಾಮಂತರಾಗಿ ರಾಜ್ಯಭಾರ ಮಾಡ್ತಾರ. ಹಾಗಾದ್ರೆ ಈ ಮೌರ್ಯ ಸಾಮ್ರಾಜ್ಯಕ್ಕೆ ಸಾಮಂತರಾಗಿರ್ತಕ್ಕಂಥ ಮನೆತನ ಯಾವುದಕ್ಕೆ ಶಾತವಾಹನ. ಅವರ ಸಾಮಂತರಾಗಿ ಇವರ ಸಾಮ್ರಾಜ್ಯ ಡೆಕ್ಕನ್ ಭಾಗದಲ್ಲಿ ಸ್ಥಾಪನೆ ಆಯಿತು. ಹಾಗಾದ್ರೆ ಡೆಕ್ಕನ್ ಭಾಗದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ್ಯವಂಶ ಇದು ದಕ್ಷಿಣ ಭಾರತದ ಯಾವುದು ಅಂತ ಹೇಳಿಕ್ಯಾರ ಶಾತವಾಹನರು. ಹಾಗಾದ್ರೆ ದಕ್ಕನ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರುತ್ತದೆ? ಮಹಾರಾಷ್ಟ್ರ. ಹಾಗಾದ್ರೆ ಯಾರಿಗೆ ಸಾಮಂತರಾಗಿದ್ರು? ಮೌರ್ಯರಿಗೆ ಸಾಮಂತರು. ಯಾರಾಗಿದ್ರು? ಶಾತವಾಹನರು. ಹಾಗಾದ್ರೆ ಶಾತವಾಹನರು ಮೌರ್ಯರಿಗೆ ಸಾಮಂತರಾಗಿ ದಕ್ಷಿಣ ಭಾರತದಲ್ಲಿ ಸ್ಥಾಪನೆ ಮಾಡ್ತಾರ. ಆ ದಕ್ಕನ್ ಭಾಗದಲ್ಲಿ ಸ್ಥಾಪನೆ ಮಾಡೋದ್ರ ಮೂಲಕ ಉತ್ತರ ಭಾರತದ ಅರಸನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನಿಗೆ ಕಪ್ಪು ಕಾಣಿಕೆಯನ್ನು ಸಲ್ಲಿಸಿದ್ರು ಇವರು ವಾರ್ಷಿಕವಾಗಿ. ಹಾಗಾದ್ರೆ ಆ ಮನೆತನದ ಸ್ಥಾಪಕನೇ ಯಾರು ಅಂತ ಹೇಳಕ್ಕಾರ ಚಂದ್ರಗುಪ್ತ. ಚಂದ್ರಗುಪ್ತ ಮೌರ್ಯ ಅಂತೇಳಿ. ಯಾವ ಮನೆತನ ಸ್ಥಾಪಕ ಅದನ್ರೀತ? ಮೌರ್ಯ ಮನೆತನದ ಸ್ಥಾಪಕ. ಅವರೇ ಯಾರು ಕೇಳ ಚಂದ್ರಗುಪ್ತ ಮೌರ್ಯ ಅಂತೇಳಿ. ಹಾಗಾದ್ರೆ ಚಂದ್ರಗುಪ್ತ ಮೌರ್ಯನಿಗೆ ಇವರು ವಾರ್ಷಿಕವಾಗಿ ಏನನ್ನು ಕೊಡ್ತಿದ್ರು? ಕಪ್ಪು ಕಾಣಿಕೆಯನ್ನು ಸಲ್ಲಿಸಿದ್ರು. ಕಪ್ಪು ಕಾಣಿಕೆಯನ್ನು ಸಲ್ಲಿಸೋದ್ರ ಮೂಲಕ ಎರಡು ನದಿ ತೀರ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ಯಾರ. ಒಂದು ಗೋದಾವರಿ, ಇನ್ನೊಂದು ಕೃಷ್ಣ. ಹಾಗಾದ್ರೆ ಡೆಕ್ಕನ್ ಭಾಗದಲ್ಲಿ ಆ ಸಾಮ್ರಾಜ್ಯ ಸ್ಥಾಪನೆ ಆಗ್ತದ. ಯಾವ್ಯಾವ ನದಿಗಳ ತೀರ ಪ್ರದೇಶ ಅಂತ ಹೇಳಕ್ಕೆ ಒಂದು ಗೋದಾವರಿ, ಇನ್ನೊಂದು ಕೃಷ್ಣ. ಹಾಗಾದ್ರೆ ಇವ್ರು ಯಾರಿಗೆ ಕಪ್ಪು ಕಾಣಿಕೆಯನ್ನು ಕೊಡ್ತಿದ್ರು? ಒಂದನೇ ಚಂದ್ರಗುಪ್ತ ಮೌರ್ಯ ಅಂತ ಹೇಳಿ. ಹಾಗಾದ್ರೆ ಒಂದನೇ ಚಂದ್ರಗುಪ್ತ ಮೌರ್ಯನಿಗೆ ಕಪ್ಪು ಕಾಣಿಕೆಯನ್ನು ಸಲ್ಲಿಸೋದ್ರ ಮೂಲಕ, ಹಾಗಾದ್ರೆ ಈ ಕಪ್ಪು ಕಾಣಿಕೆಯನ್ನು ಕೊಡೋದ್ರ ಮೂಲಕ ಇವರು ರಾಜ್ಯಭಾರ ಮಾಡ್ಯಾರ. ಎರಡು ನದಿ ತೀರ ಪ್ರದೇಶದಲ್ಲಿ ಆಳ್ವಿಕೆ ಬರ್ತಾರ. ಹಾಗಾದ್ರೆ ಇವರು ಸಾಮಂತರಾಗಿ ಆಳ್ವಿಕೆ ಮಾಡ್ಯಾರ, ಸೇವಕರಾಗಿ ಸೇವೆಯನ್ನು ಸಲ್ಲಿಸ್ಯಾರ. ಸಂಪೂರ್ಣವಾಗಿ ಸ್ವಾತಂತ್ರ್ಯಗೊಂಡಿದ್ದು ಮೌರ್ಯ ಸಾಮ್ರಾಜ್ಯದ ಅಂತ್ಯವಾದ ನಂತರ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಲಕ್ಕ ಕುತಂತ್ರನೇ ನಂದ ಸಾಮ್ರಾಜ್ಯದ ಕೊನೆಯದರಾಗಿರ್ತಕ್ಕಂಥ ಧನ್ನಂದನ ಆಸ್ಥಾನಿಕ ಕೌಟಿಲ್ಯ. ನಂದ ಸಾಮ್ರಾಜ್ಯ ಎಂಡ್ ಆದ ಕೂಡಲೇ ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಒಂದನೇ ಚಂದ್ರಗುಪ್ತ.
ಅವನಾದ ನಂತರ ನೆಕ್ಸ್ಟ್ ಅಧಿಕಾರಕ್ಕೆ ಬಂದವನೇ ಆತನ ಮಗ ಬಿಂದುಸಾರ ಅಂತೇಳಿ. ಬಿಂದುಸಾರ ನಂತರ ಅಧಿಕಾರಕ್ಕೆ ಬಂದವನೇ ಯಾರು ಕೇಳಿದ್ರೆ ಅಶೋಕ ಅಂತೇಳಿ. ಆ ಮೌರ್ಯ ಸಾಮ್ರಾಜ್ಯದಲ್ಲಿ ಇವರು ಪ್ರಸಿದ್ಧರಾಗಿದ್ರು. ದಕ್ಷಿಣ ಭಾರತದಲ್ಲಿ ಏನು ಉತ್ತರ ಸುವರ್ಣಗಿರಿ ಅಂತ ಅವ್ರ ಪ್ರಾಂತ್ಯ ಐತ್ರಿ. ಆದ ಕಾರಣಕ್ಕಾಗಿ ಅವರ ಹಲವಾರು ಪ್ರದೇಶಗಳಲ್ಲಿ ಅವರ ಸಾಮಂತರ ಆಳ್ವಿಕೆ ಮಾಡಿದವರು. ಇಲ್ಲಿ ದಕ್ಕನ ಭಾಗದಲ್ಲಿ ಸ್ಥಾಪನೆ ಮಾಡಿದ ಸಾಮ್ರಾಜ್ಯನೇ ಶಾತವಾಹನ. ಶಾತವಾಹನರು ಯಾರಿ ಸಾಮಂತರು? ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯದ ಅರಸ ಯಾರು? 1ನೇ ಚಂದ್ರಗುಪ್ತ. ವಾರ್ಷಿಕವಾಗಿ ಏನು ಕೊಡ್ತಿದ್ರು? ಕಪ್ಪು ಕಾಣಿಕೆ. ಕಪ್ಪು ಕಾಣಿಕೆಯನ್ನು ಸಲ್ಲಿಸೋದ್ರ ಮೂಲಕ ದಕ್ಕನ ಭಾಗದಲ್ಲಿ ಆಳ್ವಿಕೆ ಮಾಡ್ತಾರ. 2 ನದಿ ತೀರ ಪ್ರದೇಶದಲ್ಲಿ ಆಳ್ತಾರ, ಒಂದು ಗೋದಾವರಿ, ಇನ್ನೊಂದು ಕೃಷ್ಣ ಅಂತ ಹೇಳಿ. ಈ ಗೋದಾವರಿ ಮತ್ತು ಕೃಷ್ಣ ನದಿ ತೀರ ಭಾಗದಲ್ಲಿ ಆಳ್ವಿಕೆ ಮಾಡ್ತಾರ. ಹಾಗಾದ್ರೆ ಇವ್ರು ಸಂಪೂರ್ಣವಾಗಿ ಸ್ವಾತಂತ್ರ್ಯಗೊಂಡಿದ್ದು ಯಾವಾಗ ಅಂತೇಳಿ ಕೇಳ್ತಾನ. ಇಲ್ಲೊಂದು ಸಾಮ್ರಾಜ್ಯ ಅದ, ಇದಕ್ಕ ನಾವು ಮೌರ್ಯ ಅಂತೇಳಿ ಕರಿಬೇಕು. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆ ಎಂಡ್ ಮಾಡಿದವ್ರಿ ಯಾರು ಅಂತ ಹೇಳಕ್ಯಾರ ನಾವಿಲ್ಲಿ ಶುಂಗರು ಅಂತ ಹೇಳಿ ಕರಿತೇವ್. ಇಲ್ಲಿ ಇವರ ಆಡಳಿತ ಎಂಡ್ ಮಾಡಿದವ್ರಿ ಯಾರು ಕೇಳ್ರ ಶುಂಗರು ಅಂತೇಳಿ. ಹಾಗಾದ್ರೆ ಶುಂಗರ ಆಡಳಿತ ಎಂಡ್ ಮಾಡಿದವ್ರಿ ಯಾರು ಅಂತ ಹೇಳಕ್ಯಾರ ಕಣ್ವರು ಅಂತೇಳಿ. ಹಾಗಾದ್ರೆ ಕಣ್ವಂಶ, ಈ ಕಣ್ವಂಶದ ಆಡಳಿತ ರೈಟ್ರಿ. ಮೌರ್ಯರ ಆಡಳಿತ ಅಂತ್ಯಗೊಳಿಸಿದವರು ಶುಂಗರು, ಶುಂಗರ ಆಡಳಿತ ಅಂತ್ಯಗೊಳಿಸಿದವರು ಕಣ್ವ ಮನೆತನ. ಆ ಕಣ್ವ ಮನೆತನದ ಸ್ಥಾಪಕ ವಾಸುದೇವ ಕಣ್ವ. ಕೊನೆಯ ದೊರೆಯಾಗಿರ್ತಕ್ಕಂಥ ಸುಶರ್ಮನ ಆಡಳಿತವನ್ನು ಎಂಡ್ ಮಾಡ್ತಾನ. ಅವನೇ ಯಾರು ಅಂತ ಹೇಳಕ್ಯಾರ ಈ ಶಾತವಾಹನ ಮನೆತನದ ಸ್ಥಾಪಕನಾಗಿರ್ತಕ್ಕಂಥ ಸಿಮುಖ. ಸಿಮುಖ ಯಾವಾಗ ಸ್ವಾತಂತ್ರ್ಯ ಆದ? ಶುಂಗರು ಕಣ್ವ ಸಂತತಿಯ ಕೊನೆಯ ದೊರೆಯಾಗಿರ್ತಕ್ಕಂಥ ಯಾರ ಆಡಳಿತ ಎಂಡ್ ಮಾಡದ ಕೂಡ್ಲೆ ಅಂತ ಹೇಳಿ ಕೇಳ್ತಾರ. ಇಲ್ಲಿ ಕೊನೆಯ ದೊರೆನೇ ಯಾರು ಕೇಳ ಸುಶರ್ಮ ಅಂತೇಳಿ. ಇವನ ಆಡಳಿತ ಎಂಡ್ ಮಾಡೋದ್ರ ಮೂಲಕ ಸಾಮ್ರಾಜ್ಯದಲ್ಲಿ ಸ್ವತಂತ್ರ ರಾಜ್ಯನಾಗ ಆಳ್ತಾನ. ಹಾಗಾದ್ರೆ ಈ ಮನೆತನದ ಸ್ಥಾಪಕನೇ ಯಾರು ಅಂತ ಹೇಳಿ ಕೇಳ್ತಾರ. ಹಾಗಾದ್ರೆ ಈ ಮನೆತನದ ಸ್ಥಾಪಕ, ಹಾಗಾದ್ರೆ ಮನೆತನದ ಸ್ಥಾಪಕನೇ ಯಾರು ಕೇಳ ಸಿಮುಖ ಅಂತ ಹೇಳಿ. ಮನೆತನದ ಸ್ಥಾಪಕ ಸಿಮುಖ. ಹಾಗಾದ್ರೆ ಇವರ ಆಡಳಿತ ಭಾಷೆ ಯಾವ್ದಾಗಿತ್ತು? ಇವರ ಆಡಳಿತ ಭಾಷೆ ಪ್ರಾಕೃತವಾಗಿತ್ತು. ಪ್ರಾಕೃತನೇ ಯಾಕಾಗಿತ್ತು? ಇವ್ರು ಯಾರಿಗೆ ಸಾಮಂತರಾಗಿದ್ರು? ಮೌರ್ಯರಿಗೆ. ಮೌರ್ಯರ ಆಡಳಿತ ಭಾಷೆ ಯಾವುದು? ಪ್ರಾಕೃತ. ಆದ ಕಾರಣಕ್ಕ ಇವರ ಆಡಳಿತ ಭಾಷೆನೂ ಪ್ರಾಕೃತನೇ ಆಗಿತ್ತು. ಹಾಗಾದ್ರೆ ಸ್ಥಾಪಕ ಕೇಳ ಸಿಮುಖ. ಈ ಮನೆತನದ ಸ್ಥಾಪಕನೇ ಯಾರು ಕೇಳ ಸಿಮುಖ ರೈಟ್ರಿ. ಹಾಗ ಸಿಮುಖ ಯಾರಿಗೆ ಏನು ಉತ್ತರ? ಸಾಮಂತರಾಗಿದ್ರು ಅಂತ ಹೇಳಿ ಕೇಳ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಈ ಮೌರ್ಯರಿಗೆ ಸಾಮಂತರಾಗಿ ತನ್ನ ರಾಜ್ಯಭಾರವನ್ನು ಪ್ರಾರಂಭ ಮಾಡ್ತಾನ. ಹಾಗಾದ್ರೆ ಈತ ಸ್ವತಂತ್ರ ರಾಜ್ಯನಾಗಿ ಶ್ರೀಕಾಕುಳಂದಲ್ಲಿ ತನ್ನ ರಾಜಧಾನಿಯನ್ನು ಕಟ್ಟಿಸ್ಕೊಳ್ತಾನ. ಹಾಗಾದ್ರೆ ಸಿಮುಖ ಯಾವ ಸಾಮ್ರಾಜ್ಯದ ಆಡಳಿತ ಎಂಡ್ ಮಾಡೋದ್ರ ಮೂಲಕ? ಕಣ್ವ ಮನೆತನ. ಕಣ್ವ ಮನೆತನದ ಆಡಳಿತದ ಕೊನೆಯ ಅರಸನಾಗಿರ್ತಕ್ಕಂಥ ಸುಶರ್ಮನ ಆಡಳಿತ ಎಂಡ್ ಮಾಡ್ತಾನ. ಅವನ ಆಡಳಿತ ಅಂತ್ಯ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬರ್ತಾನ. ಅವನೇ ಯಾರು ಕೇಳ ಸಿಮುಖ. ಸಿಮುಖ ಎಲ್ಲರ ಸ್ವಾತಂತ್ರ್ಯನಾಗ ಆಡಳಿತ ಮಾಡಲು ಪ್ರಾರಂಭಿಸಿದಾನ ಶ್ರೀಕಾಕುಳಂ. ಹಾಗಾದ್ರೆ ಇವ್ರು ರಾಜಧಾನಿಗಳನ್ನ ಏಸಿದ್ದವ್ರಿ 2 ರಾಜಧಾನಿಗಳನ್ನು ಹೊಂದಿರ್ತಾರೆ. ಗೋದಾವರಿ ಮತ್ತು ಕೃಷ್ಣಾ ನದಿ ತೀರದಲ್ಲಿ ಆಳ್ವಿಕೆ ಮಾಡ್ತಾರೆ. ಹಾಗಾದ್ರೆ 2 ರಾಜಧಾನಿಗಳನ್ನು ಹೊಂದಿರ್ತಾರೆ. ಹಾಗಾದ್ರೆ ಇವರ ಮೊದಲ ರಾಜಧಾನಿ, ಹಾಗಾದ್ರೆ ಮೊದಲ ರಾಜಧಾನಿ ಯಾವುದು ಅಂತ ಹೇಳಿ ಕೇಳ್ತಾನ. ಇವರ ಮೊದಲ ರಾಜಧಾನಿನೇ ಪೈಠಾಣ ಅಂತ ಹೇಳಿ ಬರ್ತದ. ಹಾಗಾದ್ರೆ ನಾವು ಪೈಠಾಣಕ್ಕ ಇನ್ನೊಂದು ಹೆಸರ ಪ್ರತಿಷ್ಠಾನ ಅಂತ ಹೇಳಿ ಕರಿಬೇಕು. ಪೈಠಾಣ ಅಥವಾ ಪ್ರತಿಷ್ಠಾನ ಯಾವ ನದಿ ತೀರದಲ್ಲಿದೆ? ಗೋದಾವರಿ. ಯಾವ ನದಿ ತೀರ ಅಂತ ಹೇಳಿ ಕೇಳ್ತಾನ? ಗೋದಾವರಿ. ಹಾಗಾದ್ರೆ ಇನ್ನೊಂದು ರಾಜಧಾನಿ ಯಾವಾದ್ರಿ? ಶ್ರೀಕಾಕುಳಂ. ಹಾಗಾದ್ರೆ ಶ್ರೀಕಾಕುಳಂ ರೈಟ. ಇದು ಇರೋದು ಯಾವ ನದಿ ತೀರ ಅಂತ ಹೇಳಿ ಕೇಳ್ತಾರ? ಕೃಷ್ಣ. ಹಾಗಾದ್ರೆ ಇದು ಇರೋದು ಕೃಷ್ಣಾ ನದಿ ತೀರ. ಹಾಗಾದ್ರೆ ಪೈಠಾಣ ಇರೋದು ಯಾವ ನದಿ ತೀರ ಕೇಳ್ತಾನ? ಗೋದಾವರಿ. ಎಲ್ಲ ಮೊದಲು ಬೇಸಿಕ್ ಗೊತ್ತಿರ್ಬೇಕು ನಮಗ್. ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ ಶಾತವಾಹನ. ಯಾರಿಗೆ ಸಾಮಂತರಾಗಿದ್ರು? ಮೌರ್ಯರಿಗೆ ಸಾಮಂತರಾಗಿದ್ರು. ಸಾಮಂತರ ಯಾರಿಗೆ ಕಪ್ಪು ಕಾಣಿಕೆಯನ್ನು ಸಲ್ಲಿಸಿದ್ರು? 1ನೇ ಚಂದ್ರಗುಪ್ತ. ಅವನಿಗೆ ಕಪ್ಪು ಕಾಣಿಕೆಯನ್ನು ಸಲ್ಲಿಸಿದ್ರು. ಮಹಾರಾಷ್ಟ್ರದ ಡೆಕ್ಕನ್ ಭಾಗದಲ್ಲಿ ಅಧಿಕಾರಕ್ಕೆ ಬರ್ತಾರ. 2 ನದಿ ತೀರ ಪ್ರದೇಶದಲ್ಲಿ ಆಳ್ತಾರ. ಒಂದು ಗೋದಾವರಿ, ಇನ್ನೊಂದು ಕೃಷ್ಣ. ಈ ಮನೆತನ ಸ್ಥಾಪಕ ಸಿಮುಖ.
ಸಿಮುಖ ಯಾವ ಮನೆತನ ಆಳ್ವಿಕೆ ಎಂಡ್ ಮಾಡದ ಅಂತ ಕೇಳಿದ್ರೆ ಕಣ್ವ ವಂಶ. ಕಣ್ವದ ಕೊನೆಯವರೆಗಿರ್ತಕ್ಕಂಥ ಈ ಸುಶರ್ವನ ಆಡಳಿತವನ್ನು ಎಂಡ್ ಮಾಡೋದ್ರ ಮೂಲಕ ಅಧಿಕಾರ ಬರ್ತಾನ. ಅಧಿಕಾರ ಒಂದು ಸ್ವತಂತ್ರನಾಗಿ ಶ್ರೀಕಾಕುಳಂನಲ್ಲಿ ತನ್ನ ರಾಜಧಾನಿಯನ್ನು ಕಟ್ಟಿಸುವ ಮೂಲಕ ಸ್ವತಂತ್ರ ರಾಜ್ಯ ಅಂತೇಳಿ ಹೆಸರು ಪಡಿತಾನ. ಹಾಗಾದ್ರೆ ಇವರ ಎರಡು ರಾಜಧಾನಿ ಪೈಠಾಣ ಅಥವಾ ಶ್ರೀಕಾಕುಳಂ, ಗೋದಾವರಿ ನದಿ ತೀರ, ಕೃಷ್ಣಾ ನದಿ ತೀರ. ಹಾಗಾದ್ರೆ ಇವರ ಆಡಳಿತ ಭಾಷೆ ಯಾವಾದ್ರಿ? ಆಡಳಿತ ಭಾಷೆ. ಇವರ ಆಡಳಿತ ಭಾಷೆ ಪ್ರಾಕೃತವಾಗಿತ್ತು. ಆಡಳಿತ ಭಾಷೆ. ಹಾಗಾದ್ರೆ ಇವರ ಆಡಳಿತ ಭಾಷೆ ಯಾವುದು ಅಂತ ಹೇಳಕ್ ಕೇಳ್ತಾನ? ಪ್ರಾಕೃತ. ಇವರ ಆಡಳಿತ ಭಾಷೆ ಪ್ರಾಕೃತವಾಗಿತ್ತು. ಹಾಗಾದ್ರೆ ಸಾಮ್ರಾಜ್ಯದ ಆಡಳಿತ ಯಾವ ಆಡಳಿತಕ್ಕೆ ಹೋಲಿಕೆ ಆಗುತ್ತದೆ? ಮೌರ್ಯ ಸಾಮ್ರಾಜ್ಯ. ಇವರ ಆಡಳಿತ ಯಾವ ಸಾಮ್ರಾಜ್ಯದ ಆಡಳಿತಕ್ಕೆ ಹೋಲಿಕೆ ಅಂತ ಹೇಳಿ ಕೇಳ್ತಾನ? ಮೌರ್ಯ ಸಾಮ್ರಾಜ್ಯದ ಆಡಳಿತಕ್ಕೆ. ಮೌರ್ಯ ಸಾಮ್ರಾಜ್ಯದ ಆಡಳಿತಕ್ಕೆ ಏನಾಗ್ತದ್ರಿ? ಇದು ಹೋಲಿಕೆ ಆಗ್ತದ. ಯಾಕೆ ಹೋಲಿಕೆ ಆಯ್ತಂದ್ರ ಅವರ ಸಾಮಂತರಾಗೆ ಆಳ್ತಾರ, ಅವರ ಆಡಳಿತ ಭಾಷೆನೇ ಇಟ್ಟುಕೊಳ್ತಾರ. ಹಾಗಾದ್ರೆ ಇವರ ರಾಜ್ಯ ಲಾಂಛನ ಯಾವುದು? ವರುಣ. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದು ಕೇಳ್ತಾರ? ವರುಣ ಅನ್ನಬೇಕು. ರಾಜ್ಯ ಲಾಂಛನ. ಹಾಗಾದ್ರೆ ರಾಜ್ಯ ಲಾಂಛನ ಯಾವದಾಗಿತ್ತು ಕೇಳ್ತಾರ? ವರುಣ. ವರುಣ ಎಂದರೆ ಮಳೆ ಎಂದರ್ಥ. ಹಾಗಾದ್ರೆ ಆಡಳಿತ ಭಾಷೆ ಪ್ರಾಕೃತ. ಯಾವ ಸಾಮ್ರಾಜ್ಯದ ಆಡಳಿತಕ್ಕೆ ಹೋಲಿಕೆ ಆಗುತ್ತದೆ? ಮೌರ್ಯ. ಹಾಗಾದ್ರೆ ಇವರ ನಾಣ್ಯ ಯಾವುದು ಅಂತ ಹೇಳಿ? ನಾಣ್ಯ ಬಂಗಾರದ ದಿನಾರ್ ಎಂಬ ನಾಣ್ಯ ಇರ್ತದೆ, ದಿನಾರ್. ಹಾಗಾದ್ರೆ ನೆಕ್ಸ್ಟ್ ಬೆಳ್ಳಿ ನಾಣ್ಯನೇ ಯಾವ್ದಕ್ಕೆ ಕೇಳ್ತಾರ? ಕರ್ಷಪಣ ಅಂತ ಹೇಳಿ. ಇವರ ಬೆಳ್ಳಿ ನಾಣ್ಯಕ್ಕ ಕರ್ಷಪಣ ಅಂತಾರ. ಹಾಗಾದ್ರೆ ತಮ್ಮನ್ನು ತಾವು ಏನಂತ ಹೇಳಿ ಕರ್ಸ್ಕೊಂಡ್ರು? ಮಹಾರಾಷ್ಟ್ರದ ಪೋರಾಧೀಶ್ವರ ಅಂತ ಹೇಳಿ ಕರ್ಸ್ಕೊಂಡಾರ. ಮಹಾರಾಷ್ಟ್ರದ ಪರಮೇಶ್ವರಗಳೇ ನಾವೇ ಅಂತೇಳಿ ಘೋಷಣೆ ಮಾಡ್ಕೊಂಡ್ರ. ಹಾಗಾದ್ರೆ ಮಹಾರಾಷ್ಟ್ರದ ಪೋರಾಧೀಶ್ವರ ಅಂತೇಳಿ ಕರ್ಸ್ಕೊಂಡ್ರಿ ಅವ್ರು, ಮಹಾರಾಷ್ಟ್ರ. ಹಾಗಾದ್ರೆ ಮಹಾರಾಷ್ಟ್ರದ ಏನಂತೇಳಿ ಕರ್ಸ್ಕೊಂಡಾರ? ಪೋರಾಧೀಶ್ವರರು. ಮಹಾರಾಷ್ಟ್ರದ ಪೋರಾಧೀಶ್ವರ ಅಂತೇಳಿ ಕರ್ಸ್ಕೊಳ್ತಾರ. ನೆಕ್ಸ್ಟ್ ತಮ್ಮನ್ನು ತಾವು ಏನು ತಿಳಕ್ಯಾರ? ಕುಂತಲ ನಾಡಿನ ದೊರೆಗಳು ಅನ್ಸ್ಕೋತಾರ. ಕುಂತಲ ನಾಡಿನ ದೊರೆಗಳು. ಕುಂತಲ ನಾಡು ಉತ್ತರ ಕನ್ನಡ ಜಿಲ್ಲೆ ಬನವಾಸಿದ ಕಣ ಬರ್ತಾರೆ ಕುಂತಲ ನಾಡು. ಹಾಗಾದ್ರೆ ಮಹಾರಾಷ್ಟ್ರದ ಪುರಾಧೀಶ್ವರ ಅಂತೇಳಿ ಕರ್ಸ್ಕೊಂಡ್ರು. ಇವೆಲ್ಲ ಬೇಸಿಕ್. ಯಾವ ಸಾಮ್ರಾಜ್ಯ ಇದು? ಶಾತವಾಹನ. ಯಾರಿಗೆ ಸಾಮಂತರಾಗಿದ್ರು? ಮೌರ್ಯರೇ. ಸ್ಥಾಪಕ ಸಿಮುಖ, ರಾಜಧಾನಿ ಶ್ರೀಕಾಕುಳಂ, ಕಣ್ವರ ಅರಸನಾಗಿರ್ತಕ್ಕಂಥ ಸುಶರ್ಮನ ಆಡಳಿತ ಎಂಡ್ ಮಾಡದ. ರಾಜಧಾನಿಗಳ ಸಂಖ್ಯೆ 2, ಒಂದು ಪೈಠಾಣ, ಇನ್ನೊಂದು ಶ್ರೀಕಾಕುಳಂ. ಪೈಠಾಣ ಇರೋದು ಗೋದಾವರಿ, ಶ್ರೀಕಾಕುಳಂ ಇರೋದು ಕೃಷ್ಣಾ ನದಿ. ಆಡಳಿತ ಭಾಷೆ ಪ್ರಾಕೃತ. ಯಾವ ಸಾಮ್ರಾಜ್ಯಕ್ಕೆ ಹೋಲಿಕೆ ಆಗುತ್ತದೆ? ಮೌರ್ಯ ಸಾಮ್ರಾಜ್ಯಕ್ಕೆ ಹೋಲಿಕೆ ಆಗುತ್ತದೆ. ರಾಜ್ಯ ಲಾಂಛನ ಯಾವುದು? ವರುಣ. ನಾಣ್ಯ ಬಂಗಾರ ದಿನಾರ, ಬೆಳ್ಳಿಯ ಕರ್ಷಪಣ. ಮಹಾರಾಷ್ಟ್ರದ ಪೋರಾಧೀಶ್ವರ ಅಂತೇಳಿ ಕರ್ಸ್ಕೊಂಡ್ರು. ಕುಂತಲ ನಾಡಿನ ದೊರೆಗಳಂತೇಳಿ ಕರ್ಸ್ಕೊಂಡ್ರು. ಇದೆಲ್ಲ ಬೇಸಿಕ್. ಹಾಗಾದ್ರೆ ಈ ಸಾಮ್ರಾಜ್ಯದ ಬಗ್ಗೆ ತಿಳಿಸುವ ಶಾಸನಗಳು ಯಾವುವು ಅಂತೇಳಿ ಕೇಳ್ತಾನ. ಎಲ್ಲ ಗೊತ್ತಿರಬೇಕ್ರಿ. ಹಾಗಾದ್ರೆ ಈ ಸಾಮ್ರಾಜ್ಯದ ಕುರಿತು ತಿಳಿಸುವ ಶಾಸನ ಯಾವುದು ಅಂತೇಳಿ ಕೇಳ್ರ, ಒಂದನೇದು ನಾವು ನಾಸಿಕ್ ಶಾಸನ ಅಂತೇಳಿ ಓದ್ತೇವೆ, ನಾಸಿಕ್. ಎರಡನೇದು ಯಾವುದು ಅಂತ ಹೇಳಿ ಕೇಳ್ತಾರ? ಹಿರೇಹಡಗಲಿ. ಹಾಗಾದ್ರೆ ಹಿರೇಹಡಗಲಿ ಶಾಸನ ಬಳ್ಳಾರಿ ಜಿಲ್ಲೆದ ಕಣ ಬರ್ತದೆ, ಮಹಾರಾಷ್ಟ್ರ ನಾಸಿಕ್. ಇನ್ನೊಂದು ಯಾವ್ದು ಕೇಳ್ತಾರ? ನಾನಾಘಟ್ ಶಾಸನ. ಈ ಮೂರು ಶಾಸನ ಯಾವ ಸಾಮ್ರಾಜ್ಯದ ಬಗ್ಗೆ ತಿಳಿಸುತ್ತವೆ? ಶಾತವಾಹನರ ಮೂಲ ಅಭಿಪ್ರಾಯ ಮತ್ತು ಶಾತವಾಹನರ ಬಗ್ಗೆ ತಿಳಿಸುವ ಶಾಸನಗಳ್ರಿ ಅವು. ಒಂದು ನಾಸಿಕ್ ಶಾಸನ ಅಂತ ಹೇಳಿ. ಹಾಗಾದ್ರ ಮಹಾರಾಷ್ಟ್ರದ ಕಣ ಬರ್ತದ. ಹೊರಡಿಸಿದವ್ರೆ ಯಾರು ಅಂತ ಹೇಳಿ ಕೇಳಿದ್ರ, ಗೌತಮಿ ಪುತ್ರ ಶಾತಕರ್ಣಿಯ ಮಗ ತಾಯಿಯಾಗಿರ್ತಕ್ಕಂಥ ಗೌತಮಿ ಬಾಲಶ್ರೀ. ಹಾಗಾದ್ರೆ ಹೊರಡಿಸಿದವ್ರೆ ಯಾರು ಕೇಳಿದ್ರ, ಗೌತಮಿ ಬಾಲಶ್ರೀ. ಯಾಕೆ ಹೊರಡಿಸಿದ್ರು, ಏನು ಎಂತ ಎಲ್ಲಾನು ನೆಕ್ಸ್ಟ್ ಹೇಳ್ತೇನೆ. ಶಾತವಾಹನರ ಪ್ರಸಿದ್ಧ ಅರಸ ಹೇಳಕ್ ಹೇಳ್ತೇನೆ. ಹಾಗಾದ್ರೆ ಹಿರೇಹಡಗಲಿ ಶಾಸನ ಅವರ ಮೂಲ ಅಭಿಪ್ರಾಯದ ಬಗ್ಗೆ ತಿಳಿಸ್ತದೆ. ನಾನಾಗಢ ಶಾಸನ ನಾಗನಿಕ ಹೊರಡಿಸ. ಹಾಗಾದ್ರೆ ಈ ಶಾಸನ ಹೊರಡಿಸಿದವರು ನಾಗನಿಕ. ಇವರ ಶಾಸನ ಬಗ್ಗೆ ಅಥವಾ
ಶಾತವಾಹನ ಸಾಮ್ರಾಜ್ಯ ಬಗ್ಗೆ ತಿಳಿಸುವ ಶಾಸನ ನಾಸಿಕ, ಹಿರೇಹಡಗಲಿ, ನಾನಘಾಟ್. ಹಾಗಾದ್ರೆ ನೆಕ್ಸ್ಟ್ ಇವರ ಮೂಲ ಅಭಿಪ್ರಾಯದ ಬಗ್ಗೆ ಅನೇಕ ಜನ ಇತಿಹಾಸಕಾರರು ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನ ನೀಡ್ಯಾರ, ಅದು ಗೊತ್ತಿರಬೇಕು. ಯಾರ ಮೂಲ ಅಭಿಪ್ರಾಯ? ಶಾತವಾಹನರ ಮೂಲ ಅಭಿಪ್ರಾಯದ ಬಗ್ಗೆ ಹೇಳಿದವರು ಫಸ್ಟ್ ಒನ್ R.G. ಭಂಡಾರ್ಕರ್ ಅಂತೇಳಿ. R.G. ಭಂಡಾರ್ಕರ್ ಇವರು ಏನ್ ಹೇಳಿದ್ರಿ? ಮೂಲತಃ ಇವರು ಏನು ಅಂತ ಹೇಳಕ್ಕಾರ ಆಂಧ್ರ ಪ್ರದೇಶದ ಗುಂಟೂರಿನ ಭಾಗದವರು ಕೃಷ್ಣಾ ನದಿ ತೀರದಲ್ಲಿ ಆಳ್ವಿಕೆ ಮಾಡುತ್ತಿದ್ದರು ಅಂತೇಳಿ ಹೇಳ್ತಾರೆ ಅವ್ರು. ಹಾಗಾದ್ರೆ ನೆಕ್ಸ್ಟ್ KP ಜಯಸ್ಟಾಲ್ ಅಂತ ಹೇಳಿ ಹೇಳ್ಯಾರ. KP ಜಯಸ್ಟಾಲ್. ಹಾಗಾದ್ರೆ KP ಜಯಸ್ಟಾಲ ಶಾತವಾಹನರು ಮೂಲತಃ ಕರ್ನಾಟಕದವರು ಅಂತ ಹೇಳ್ತಾರೆ ಅವ್ರು, ಕರ್ನಾಟಕ. ಹಾಗಾದ್ರೆ ನೆಕ್ಸ್ಟ್ ರೋಮಿಲ್ಲ ಥಾಪರ್ ಅಂತ ಹೇಳಿ ಬರ್ತಾರ. ರೋಮಿಲ್ಲ ಥಾಪರ್, ಟಾಪರ್ ಅಲ್ಲ ಥಾಪರ್. ಇವ್ರೇನಂತ ಹೇಳಿದ್ರು? ದಕ್ಷಿಣ ಭಾರತಕ್ಕೆ ಶಾತವಾಹನರು ನೇಗಿಲುಗಳನ್ನು ಪರಿಚಯಿಸಿದ್ರು ಅಂತ ಹೇಳ್ತಾರೆ ಅವ್ರು. R.G. ಭಂಡಾರ್ಕರ್ ಆಂಧ್ರ ಪ್ರದೇಶದ ಗುಂಟೂರು ಮತ್ತು ಮಹಾರಾಷ್ಟ್ರದ ನಾಸಿಕ್ ಭಾಗದವರು ಅಂತ ಹೇಳ್ಯಾರ. KP ಜಯಸ್ಟಾಲ್ ಕರ್ನಾಟಕದವ್ರು ಅಂತ ಹೇಳ್ಯಾರ. ಕರ್ನಾಟಕದವ್ರು ಅಂತ ಹೇಳೋ ಸಂದರ್ಭದಲ್ಲಿ ಹಿರೇಹಡಗಲಿ ಶಾಸನದಾಗೆ ತಿಳಿಸ್ತದ. ರೋಮಿಲ್ಲ ಥಾಪರ್ ದಕ್ಷಿಣ ಭಾರತಕ್ಕೆ ನೇಗಿಲನ್ನು ಪರಿಚಯಿಸಿದರು ಅಂತೇಳಿ ಹೇಳ್ತಾರೆ ಅವ್ರು. ಹಾಗಾದ್ರೆ ದಕ್ಷಿಣ ಭಾರತಕ್ಕೆ ನೇಗಿಲು ಪರಿಚಯಿಸಿದ ಅಂತ ಹೇಳಿದವರು ಯಾರು? ರೋಮಿಲ್ಲ ಥಾಪರ್. ಇವರ ಮೂಲ ಅಭಿಪ್ರಾಯ ಬಹಳ ಡೀಪ್ ಓದಬೇಕು. ಈಗ ನಡೀತಕ್ಕಂಥ ಎಕ್ಸಾಮ್ಗಳಿಗೆ 1 ಲೈನ್ ಕ್ವಶನ್ಗಳನ್ನು ಕೇಳುವ ಸಾಧ್ಯತೆ ಕಡಿಮೆ. ಹಾಗಾದ್ರೆ ಎಲ್ಲಾ ವಿಷಯಗಳ ಬಗ್ಗೆ ಉನ್ನತವಾಗಿರ್ತಕ್ಕಂಥ ಈ ಏನದಲ್ಲ ಮ್ಯಾಟ್ರ, ಇದು ಸಂಪೂರ್ಣವಾಗಿ ಹಿಂಗೆಲ್ಲ ನೆನಪಿಡುವಂತ ಸಾಧ್ಯತೆ ಇರಬೇಕು. ಹಾಗಾದ್ರೆ ಸ್ಥಾಪಕನಾದ ಸಿಮುಖನನ್ನು ಯಾವ ಶಾಸನದಲ್ಲಿ ವರ್ಣಿಸಲಾಯಿತು? ನಾನಾಘಟ್ಟ ಶಾಸನದಾಗ ವರ್ಣಿಸ್ಯಾರ. ಹಾಗಾದ್ರೆ ನಾನಾಘಟ್ಟ ಶಾಸನದಲ್ಲಿ ಇವನು ಏನಂತ ಹೇಳಿದ್ರೆ ವರ್ಣನೆ ಮಾಡ್ಯಾರ್ರಿ? ರಾಜ್ಯ ಸಿಮುಖ ಅಂತೇಳಿ ವರ್ಣನೆ ಮಾಡಲಾಯಿತು. ಹಾಗಾದ್ರೆ ಇವನಿ ರಾಜ್ಯ ಸಿಮುಖ ಅಂತೇಳಿ ವರ್ಣನೆ ಮಾಡ್ತಾರ. ಹಾಗಾದ್ರೆ ನಾಗನಿಕ ಯಾರು? ಸಿಮುಖನ ಸೊಸೆ ನಾಗನಿಕ ತನ್ನ ಮಾವನ ಬಗ್ಗೆ ಯಾವ ಶಾಸನದಲ್ಲಿ ವರ್ಣನೆ ಮಾಡಿದಳು ಅಂತ ಹೇಳಿ ಕೇಳಿದ್ರ ನಾನಾಗಢ ಶಾಸನದಲ್ಲಿ ವರ್ಣನೆ ಮಾಡ್ತಾರ. ಹಾಗಾದ್ರೆ ಸಿಮುಖ ಬಹಳ ಒಳ್ಳೆಯ ವ್ಯಕ್ತಿ ರೀ. ಇವನ ಗುರುಗಳೇ ಯಾರು ಕೇಳ? ಕುಂದಾಚಾರ್ಯ. ಗುರುವಾಗಿರ್ತಕ್ಕಂಥ ಕುಂದಾಚಾರ್ಯರ ಮಾರ್ಗದರ್ಶನದಂತೆ ದಕ್ಷಿಣ ಭಾರತದಲ್ಲಿ ಭವ್ಯವಾದ ಸಾಮ್ರಾಜ್ಯ ಕಟ್ಟಿ ಆಡಳಿತ ಮಾಡಕತ್ತು. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ 3 ರಾಜ್ಯಗಳಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದ. ಯಾವಾಗ ಈತನ ಬೆಳವಣಿಗೆ ವೇಗವಾಗತ್ತೋ ಅವಾಗ ಈತನಿಗೆ ಒಬ್ಬ ಸಹೋದರನಿದ್ದ. ಅವನೇ ಯಾರು ಕೇಳ? ಕೃಷ್ಣ ಅಂತೇಳಿ. ಕೃಷ್ಣಗೆ ಇನ್ನೊಂದ್ ಹೆಸರೇ ಕನ್ನ ಅಂತ ಹೇಳ್ರಿ. ತನ್ನ ಸಹೋದರನ ಬೆಳವಣಿಗೆಯನ್ನು ತನ್ನ ಸಹೋದರನಾಗಿರ್ತಕ್ಕಂಥ ಕೃಷ್ಣನಿಗೆ ಸಹಿಸ್ಕೊಳ್ಳಕ್ಕಾಗ್ಲಿಲ್ಲ. ಯಾವಾಗ ಅವನಿಗೆ ಸಹಿಸ್ಕೊಳ್ಳಕ್ಕಾಗ್ಲಿಲ್ಲಲ್ಲ, ಆದ ಕಾರಣಕ್ಕಾಗಿ ಸಿಮುಖನ ಸಹೋದರನಾಗಿರ್ತಕ್ಕಂಥ ಈ ಕೃಷ್ಣ ಅಥವಾ ಕನ್ನ ಅಂತ ಹೇಳಿ, ಕೃಷಿ ಆಗಿಲ್ಲದ ಕೃಷ್ಣ, ರೈಟ್ ರೀ? ಕೃಷ್ಣ ಅಥವಾ ಕನ್ನ, ಆ ಕನ್ನ ಅಥವಾ ಕೃಷ್ಣ ಏನ್ ಮಾಡದಂದ್ರ ತನ್ನ ಸಹೋದರನ ಬೆಳವಣಿಗೆಯನ್ನು ಸಹಿಸಿಕೊಳ್ಳದೆ ತನ್ನ ಸಹೋದರನಾಗಿರ್ತಕ್ಕಂಥ ಸಿಮುಖನ ರುಂಡವನ್ನ ಕತ್ತರಿಸಿ ಹೋಗದ ಬಿಡ್ತಾನ. ಸೀದಾ ಹೊಡೆದ್ರೆ ಡಿಲೀಟೇ. ಇದೆಲ್ಲ ಫಸ್ಟ್, ಇದು ಬೇಸಿಕ್. ಸಿಮುಖನಾದ ನಂತರ ಅಧಿಕಾರಕ್ಕೆ ಬಂದವರು ಯಾರ್ರಿ? ಕೃಷ್ಣ ಶ್ರೀಕಾಕುಳಂನಿಂದ ಮಹಾರಾಷ್ಟ್ರದ ಪೈಠಾಣದವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನ. ಪೈಠಾಣವನ್ನ ಅಭಿವೃದ್ಧಿ ಮಾಡ್ತಾನ. ಸುಮಾರು 10 ವರ್ಷಗಳ ಕಾಲ ಆಡಳಿತ ಮಾಡ್ತಾನ. ಯಾರು ಆಡಳಿತ ಮಾಡಿದವ್ರು ಕೇಳಿದ್ರೆ ಸಿಮುಖನ ಸಹೋದರನಾಗಿರ್ತಕ್ಕಂಥ ಕೃಷ್ಣ. ಹಿಂಗೆಲ್ಲ ಗೊತ್ತಿರಬೇಕಿದು. ಹಾಗಾದ್ರೆ ಸಿಮುಖನಾದ ನಂತರ ಅಧಿಕಾರಕ್ಕೆ ಬಂದವನೇ ಯಾರು ಕೇಳ್ತಾರ? ಕೃಷ್ಣ. ಈ ಕೃಷ್ಣನ ಇನ್ನೊಂದು ಹೆಸರು ಏನು ಅಂತ ಹೇಳಿ ಕೇಳ? ಕನ್ನ ಅಂತ ಹೇಳಿ ಕರೀತಾರ ನೋಡಿ. ಕೃಷ್ಣನ ಇನ್ನೊಂದು ಹೆಸರು ಏನು ಕೇಳ್ರ? ಕನ್ನ. ಹಾಗಾದ್ರೆ ಕನ್ನ ಯಾರಿಗೆ ಹತ್ಯೆ ಮಾಡದ? ಸಿಮುಖನಿಗೆ ಹತ್ಯೆ ಮಾಡ. ಸಿಮುಖ ಹತ್ಯೆ ಮಾಡುವ ಸಂದರ್ಭದಲ್ಲಿ ಅವನ ಮಗ ಬಹಳ ಚಿಕ್ಕವಿದ್ರಿ ಪಾಪ. ಸಿಮುಖನ ಮಗನೇ ಯಾರು ಕೇಳ್ತಾರ? 1ನೇ ಶಾತಕರ್ಣಿ. ಹಾಗಾದ್ರೆ 1ನೇ ಶಾತಕರ್ಣಿ ಯಾರು ಅಂತ ಹೇಳಕ್ಕೆ ಸಿಮುಖನ ಮಗರಿವ.
ಹಾಗಾದ್ರೆ ಕನ್ನ ಸೀಮುಖನನ್ನು ಹತ್ಯೆ ಮಾಡುವ ಸಂದರ್ಭದಲ್ಲಿ 1ನೇ ಶಾತಕರ್ಣಿ ಅಪ್ರಾಪ್ತ ಬಾಲಕನಾಗಿದ್ದ, ಬಹಳ ಚಿಕ್ಕ ಹುಡುಗಿದ್ದ. ಆ ಚಿಕ್ಕ ಹುಡುಗಿದ್ದಾಗಲೇ ತನ್ನ ತಂದೆಯನ್ನ ಕಳ್ಕೊಳ್ತಾನ. ಮುಂದ ಪ್ರಾಯೋಗಕ್ಕೆ ಬರ್ತಾನ. ಬಂದ ಕೂಡಲೇ ಆ ವಿಷಯನ ಅರ್ಥಕೊಳ್ತಾನ. ನಮ್ಮ ತಂದೆಯನ್ನ ಹತ್ಯೆ ಮಾಡಿದವ್ರು ಯಾರು ಅಂತ ಹೇಳಿ ಆ ವಿಷಯನ ತಿಳ್ಕೊಂಡ ನಂತರ ತನ್ನ ಚಿಕ್ಕಪ್ಪನೇ ಅಂತೇಳಿ ವಿಷಯ ಗೊತ್ತಾಗ್ತದ. ಗೊತ್ತಾದ ಕೂಡಲೇ ಸೇಡನ್ನು ತೀರಿಸ್ಕೊಳಕ ತನ್ನ ಚಿಕ್ಕಪ್ಪನಾಗಿರ್ತಕ್ಕಂಥ ಕನ್ನನನ್ನು ಕತ್ತರಿಸೋಗಿತಾನ. ಹಾಗಾದ್ರೆ ಕನ್ನನನ್ನು ಹತ್ಯೆ ಮಾಡೋ ಅಧಿಕಾರಕ್ಕೆ ಬಂದವ್ರು ಯಾರು ಅಂತ ಹೇಳಿ ಕೇಳ್ತಾನ. ಕನ್ನನನ್ನು ಹತ್ಯೆ ಮಾಡೋ ಅಧಿಕಾರಕ್ಕೆ ಬಂದವನೇ ಸೀಮುಖನ ಮಗನಾಗಿರ್ತಕ್ಕಂಥ 1ನೇ ಶಾತಕರ್ಣಿ. ನೆಕ್ಸ್ಟ್ ಅಧಿಕಾರಕ್ಕೆ ಬಂದವ್ರು ಯಾರು ಕೇಳ್ತಾರ? 1ನೇ ಶಾತಕರ್ಣಿ ಅಂತೇಳಿ ಅಧಿಕಾರಕ್ಕೆ ಬರ್ತಾನ. ಹಾಗಾದ್ರೆ ಯಾರ ನಂತರ ಅಧಿಕಾರಕ್ಕೆ ಬಂದ? ಈ ಕನ್ನನಾದ ನಂತರ ಅಧಿಕಾರಕ್ಕೆ ಬರ್ತಾನ. ಅವನೇ ಯಾರು ಕೇಳ? 1ನೇ ಶಾತಕರ್ಣಿ ಅಂತ ಹೇಳಿ. ಹಾಗಾದ್ರೆ 1ನೇ ಶಾತಕರ್ಣಿ ಅಧಿಕಾರಕ್ಕೆ ಬಂದ್ರಿ ಇವನ ಬಗ್ಗೆ ಏಟ್ ಹೇಳ್ತೇನೆ ನಾವು. ಅವನನ್ನು ನಾವು 1ನೇ ಶಾತಕರ್ಣಿ ಅಂತೇಳಿ ಕರಿಬೇಕು. ಹಾಗಾದ್ರೆ ಅಧಿಕಾರಕ್ಕೆ ಬಂದವನೇ ಯಾರು ಕೇಳಿದ್ರ? 1ನೇ ಶಾತಕರ್ಣಿ. 1ನೇ ಶಾತಕರ್ಣಿ ಅಧಿಕಾರಕ್ಕೆ ಬಂದ. ಇವನ ತಂದೆ ಯಾರು ಕೇಳ್ತಾರ? ಇವನ ತಂದೆನೇ ಯಾರು ಕೇಳಿದ್ರ? ಸೀಮುಖ. ಹಾಗಾದ್ರೆ ಸೀಮುಖನನ್ನು ಹತ್ಯೆ ಮಾಡಿದವರು ಯಾರು ಕೇಳಿದ್ರ? ಸಹೋದರನಾದ. ಸೀಮುಖನ ಸಹೋದರನೇ ಯಾರು ಕೇಳಿದ್ರ? ಕನ್ನ. ಆ ಕನ್ನಗ ಹತ್ಯೆ ಮಾಡ್ತಾನ. ಸೀಮುಖನನ್ನು ಕನ್ನ ಹತ್ಯೆ ಮಾಡಿದಕ್ಕಾಗಿ ಆ ವಿಷಯನ ಅರ್ಥಕೊಂಡ 1ನೇ ಶಾತಕರ್ಣಿ. ಯಾವಾಗ 1ನೇ ಶಾತಕರ್ಣಿ ಆ ವಿಷಯನ ಅರ್ಥಕೊಂಡಲ್ಲ, ಅರ್ಥಕೊಂಡ ಕಾರಣಕ್ಕಾಗಿ ತನ್ನ ಸಹೋದರನಾಗಿರ್ತಕ್ಕಂಥ ಈ ಸೀಮುಖನ ಸಹೋದರನಾಗಿರ್ತಕ್ಕಂಥ ಕನ್ನ 1ನೇ ಶಾತಕರ್ಣಿ ಚಿಕ್ಕಪ್ಪ ಆಗ್ಬೇಕು. ಇವ ಅಧಿಕಾರ ಬರೋಕಿನ ಮುಂಚಿತವಾಗಿ ಆ ವಿಷಯನ ತಿಳಿದಿರ್ತಕ್ಕಂಥ 1ನೇ ಶಾತಕರ್ಣಿ ತನ್ನ ಚಿಕ್ಕಪ್ಪನಾದ ಕನ್ನನನ್ನು ಸೀದಾ ಹೊಡೆದ್ರೆ ಡಿಲೀಟ್ ಮುಗಿಸೇ ಬಿಡ್ತಾ, ಸ್ವಚ್ಛ ಹಸನ. ಹಾಗಾದ್ರೆ ಅವನನ್ನು ಹತ್ಯೆಗೈದ ಅಧಿಕಾರಕ್ಕೆ ಬಂದ್ರಿ. ಇವ ಅಧಿಕಾರಕ್ಕೆ ಬಂದ ಕೂಡಲೇ ಇವನ ಸಾಧನೆ ಏನು? ಇವ ಫಸ್ಟ್ ಅಧಿಕಾರಕ್ಕೆ ಬಂದ ಕೂಡಲೇ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಬೇಕಾಯ್ತು. ಸಾಮ್ರಾಜ್ಯ ವಿಸ್ತರಣೆ ಮಾಡ್ಬೇಕಾದ್ರ ಒಂದು ಯಾಗವನ್ನ ಆಚರಣೆ ಮಾಡ್ತಾರ. ಆ ಯಾಗಕ್ಕೆ ನಾವು ಅಶ್ವಮೇಧ ಯಾಗ ಅಂತೇಳಿ ಕರಿತೇವೆ. ಹಾಗಾದ್ರೆ ಇವ ಏನನ್ನು ನಡೆಸಿದಾನೋ? ಅಶ್ವಮೇಧ ಯಾಗ. ಯಾರ ಕಾಲದಲ್ಲಿ ಅಶ್ವಮೇಧ ಯಾಗವನ್ನು ಆಚರಿಸಲಾಯಿತು ಅಂತ ಹೇಳಿ ಕೇಳ್ತಾರ? 1ನೇ ಶಾತಕರ್ಣಿ. ಶಾತವಾಹನರಲ್ಲೇ ಮೊಟ್ಟ ಮೊದಲ ಬಾರಿ ಏನು ಅಂತ ಹೇಳಿ ಕೇಳ್ರ ಅಶ್ವಮೇಧ ಯಾಗವನ್ನು ಆಚರಿಸಿದವರು ಯಾರು ಕೇಳ್ರ? 1ನೇ ಶಾತಕರ್ಣಿ. ಇವ ಅಶ್ವಮೇಧ ಯಾಗ ಆಚರಣೆ ಮಾಡಕತ್ತಿದ್ದ ಇಲ್ಲೊಬ್ಬ ಅರಸನಿದ್ದ. ಇವ್ರಿಗೆ ಕಂಟಕರೇ ಶಕರ್ರಿ, ಶಕರು ಅಂತ ಹೇಳಿ ರೈಟ್ರಿ. ಹಾಗಾದ್ರೆ ಶಾತವಾಹನ ಸಾಮ್ರಾಜ್ಯಕ್ಕ ಕಂಟಕರೇ ಯಾರು ಕೇಳ್ರ? ಶಕರ್. ಆ ಶಕರು ಏನು ಉತ್ತರ? ಶಾತವಾಹನರ ಮೇಲೆ ಬಿಟ್ಟು ಬಿಡಲಾರ್ದಂಗ ದಾಳಿ ಮಾಡೋರು. ಆ ದಾಳಿಯನ್ನು ಮಾಡೋದು ಸಹಿಸ್ಕೊಳ್ಳಕ್ಕಾಗ್ಲಿಲ್ಲ ಇವನಿಗೆ 1ನೇ ಶಾತಕರ್ಣಿ. 1ನೇ ಶಾತಕರ್ಣಿ ಶಕರ ಅರಸನಾಗಿರ್ತಕ್ಕಂಥ ಮಹಾರಥಿ ಅಂತ ಹೇಳಿದ್ದ. ಇಲ್ಲೊಬ್ಬ ಇರ್ತಾನ, ಅವನೇ ಯಾರು ಕೇಳ? ಮಹಾರಥಿ. ಮಹಾರಥಿ ಯಾರು ಅಂತ ಹೇಳಿ ಕೇಳ? ಶಕರ ದೊರೆಯವ. ಶಕರ ದೊರೆ ಇರ್ತಕ್ಕಂಥ ಮಹಾರಥಿ ಶಾತವಾಹನರ ಮೇಲೆ ಬಿಟ್ಟು ಬಿಡಲಾರ್ದಂಗ ದಾಳಿ ಮಾಡಕತ್ತಿದ್ದ. ಆದ ಕಾರಣಕ್ಕಾಗಿ 1ನೇ ಶಾತಕರ್ಣಿ ಸಹಿಸ್ಕೊಳಕ್ ಆಗ್ಲಿಲ್ಲ. ಅದರಾಗ ಅಶ್ವಮೇಧ ಯಾಗ ಆಚರಣೆ ಮಾಡಿದ್ದ. ಬಹಳ ರಾಜನ ಮುಖದಲ್ಲಿ ಸಂತೋಷವನ್ನು ಮೂಡಿತ್ತು, ಬಹಳ ಹ್ಯಾಪಿದಾಗಿದ್ರಿ ಅವ. ಅವಾಗ ಏನು ಉತ್ತರ? ಶಕರ ಅರಸನಾಗಿರ್ತಕ್ಕಂಥ ಈ ಮಹಾರಥಿ ದಾಳಿ ಮಾಡ್ತಾನ. ಮಹಾರಥಿನು ಇವ ಅಗರ್ಭ ಶ್ರೀಮಂತ ವ್ಯಕ್ತಿ ಮತ್ತು ಬಲಡ್ಯವಾದ ಕೋಟೆಯನ್ನು ಕಟ್ಟಿಸ ಇವನು. ಇವೇನು ಕಮ್ಮಾದ ರಾಜ್ಯ ಅಲ್ಲಿ ಇವ ಯಾರು ಕೇಳ್ರ? ಮಹಾರಥಿ ಅಂತ ಹೇಳಿ. ಹಾಗಾದ್ರೆ ಮಹಾರಥಿದು ಒಂದು ಸಾಮ್ರಾಜ್ಯ ಇತ್ತು. ಹಾಗಾದ್ರೆ ಬಲಡ್ಯವಾಗಿರ್ತಕ್ಕಂಥ ಕೋಟೆಯನ್ನು ಕಟ್ಟಿಸಿದ್ದ ಇವನು. ಹಾಗಾದ್ರೆ ಬಲಡ್ಯವಾದ ಕೋಟೆಯನ್ನು ಕಟ್ಟಿಸನ. ಕೋಟೆ ಮೇಲೆ ಆಕ್ರಮಣ ಮಾಡಲು ಮುಂದಾತನ. ಅವನೇ ಯಾರು ತಿಳಕ್ಯಾರ? 1ನೇ ಶಾತಕರ್ಣಿ ತನ್ನ ಬಲಡ್ಯವಾಗಿರ್ತಕ್ಕಂಥ ಸೈನ್ಯವನ್ನು ತೆಗೆದುಕೊಂಡು ಹೋಗ್ಬಿಟ್ಟಿವ. ಇವ ರಾಜ ಎಲಿಗೆ ಹೊಂಟ ದಾಳಿ ಕೇಳ್ರ? ಶಕರ ಮೇಲೆ ದಾಳಿ ಹೊಂಟಾನಿವ. ಶಕರ ಮೇಲೆ ದಾಳಿ ಹೋಗುವ ಸಂದರ್ಭದಲ್ಲಿ ಇವನ ಸೈನ್ಯ ಇತ್ತು. ಬಲಡ್ಯವಾದ ಸೈನ್ಯವನ್ನು ತೆಗೆದುಕೊಂಡು ಹೋದಿವ. ಅಂತಿಂತ ಸೈನ್ಯ ಅಲ್ಲ. ಯಾರು ತೆಗೆದುಕೊಂಡು ಹೋದ್ರು ತಿಳಿ ಕೇಳ್ತಾರ? 1ನೇ ಶಾತಕರ್ಣಿ. ಯಾವಾಗ 1ನೇ ಶಾತಕರ್ಣಿ ಈ ಸಾಮ್ರಾಜ್ಯದ ನಾಶಗಾಗಿ ಅನೇಕ ಸೈನ್ಯವನ್ನು ಕಟ್ಕೊಂಡು ಹೋದ.
ಅಶ್ವಮೇಧ ಏನು ಅಂತಾರೆ ಆಚರಣೆ ಮಾಡಿದ್ದ. ಅಶ್ವಮೇಧ ಯಾಗ ಅಂದ್ರೆ ಏನು? ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅಶ್ವಮೇಧ ಯಾಗವನ್ನು ಆಚರಿಸಲಾಗುತ್ತದೆ. ಹಾಗಾದ್ರೆ ಒಂದು ಪ್ರದೇಶದ ಕುದುರೆಗಳನ್ನು ಬಿಡೋದು, ಯಾವ್ದಾದ್ರು ಪ್ರದೇಶದ ಕುದುರೆಗಳನ್ನು ಕಟ್ ಹಾಕಿದ್ರೆ ಕಲಹ ನಡೀತಿತ್ತು ಅಥವಾ ಯುದ್ಧ ನಡೀತಿತ್ತು. ಕಟ್ಟಿಲ್ಲ ಅಂದ್ರ ಎಲಿತನ ಹೋಗ್ತಾವ ಎಲ್ಲ ಪ್ರದೇಶ ರಾಜ್ಯಂದೆ. ಇವೆಲ್ಲ ಎಕ್ಸಾಮ್ ಕೇಳಲಿ. ಅಶ್ವಮೇಧ ಯಾಗ ಎಂದರೆ ಏನು, ಯಾರು ಆಚರಣೆ ಮಾಡ್ಯಾರಂಬದು. 1ನೇ ಶಾತಕರ್ಣಿ ಅಶ್ವಮೇಧ ಯಾಗ ಆಚರಿಸಿದನು. ಶಕರ ದೊರೆಗಿರ್ತಕ್ಕಂಥ ಮಹಾರಥಿಯನ್ನು ಸೋಲಿಸಿದನು. ಶಕರ ದೊರೆಗಿರ್ತಕ್ಕಂಥ ಮಹಾರಥಿಯ ಮಗಳೇ ಯಾರು ಕೇಳಿದ್ರೆ ನಾಗನಿಕ. ಕೋಟೆಯಲ್ಲಿ ವಾಸವಾಗಿರ್ತಕ್ಕಂಥ ಈ ನಾಗನಿಕ ಅಂತೇಳಿ ಇದ್ದು, ಅವನು ಮಗಳಿದ್ದಳ್ರಿ ಒಬ್ಬಕಿ ನಾಗನಿಕ. ನಾಗನಿಕ ಯಾರು ಅಂತ ಹೇಳಿ ಕೇಳ ಶಕರ ಅರಸನಾಗಿರ್ತಕ್ಕಂಥ ಮಹಾರಥಿಯ ಮಗಳ್ರಿಕೆ ನಾಗನಿಕ. ಹಾಗಾದ್ರೆ ನಾಗನಿಕ ಬಹಳ ಸೌಂದರ್ಯವಾಗಿದ್ದು, ಅವಳ ಕೇಶ ಬಲು ಉದ್ದು ಇದ್ದು. ಯಾರ ಕೇಶ ಕೇಳ್ತಾರ? ನಾಗನಿಕ. ಯಾವ ನಿಕ? ಹಿಂಗ ನಿಕ್ಕ ಹಿಂಗ ಗಾಳಿ ಬಿಡ್ತು ಅಂತಂದ್ರ ಅವಳ ಕೇಶ ಹಿಂಗ ಬಾನ ತೇಲ್ತಿರ್ತೇವ್. ಆ ಕೇಶವನ್ನು ಬಾನಲ್ಲಿ ತೇರುವ ಹಿಂಗ ನೋಡೋರಿಗೆ ಒಂದು ಮನೋರಂಜನೆ ಅನಿಸ್ತಿತ್ತು. ಆ ನಮ್ನ ಏನು ಅಂತಾರೆ ಕೇಶಗಳಿದ್ದು. ಮನ್ಯಾಗ ಭಾರಿ ಏನು ಇದ್ದಿಲ್ಲ. ಒಂದ್ ಸಲ ಹಿಂಗ ನಾಗನಿಕ ಹೋಗಿ ಬಂದ ಸ್ವಚ್ಛ ಹಸನ ಮನಿ ಕಸ ಹೊಡ್ದಂಗೆ ಆತಿತ್ತು. ಅಂತ ಏನು ಉತ್ತರ ರಾಣಿ ಅವಳು ಯಾರು? ನಾಗನಿಕ. ಇವ ಅರಸ ಶಕರ ಮೇಲೆ ದಾಳಿಗೆ ಹೋಗ್ಬೇಡ್ರಿ. ದಾಳಿಗೆ ಹೋದ ಸಂದರ್ಭದಲ್ಲಿ ಏನಾಯ್ತು? ಮಹಾರಥಿ ಮೇಲೆ ದಾಳಿಗೆ ಹೋಗ್ಯಾನ. ತನ್ನ ಸೈನ್ಯ ಹಿಂದದ ಅಶ್ವಪಡೆಗಳನ್ನ ಬಳಸ್ಯಾನ. ಯಾಕಂದ್ರೆ ಇವ್ರ ಹಂತಕ್ಕೆ ಅತಿ ಹೆಚ್ಚಾಗಿ ವಾಹನಗಳೇ ಅಶ್ವವಾಗಿ ಅಥವಾ ವಾಹನಗಳೇ ಅಥವಾ ಅಶ್ವಗಳನ್ನೇ ವಾಹನವಾಗಿ ಹೊಂದಿದ್ರಿ ಅವ್ರು. ಅವಾಗ ಹಿಂಗ ಹೋದ ಮಹಾರಥಿ ಅಥವಾ ಮಹಾರಥಿ ಮೇಲೆ ದಾಳಿ ಮಾಡದ ಅಷ್ಟ್ರಲ್ಲೇ ನಾಗನಿಕ ಅವತ್ತೇ ಹೆಡ್ ಅಂಡ್ ಶೋಲ್ಡರ್ ಶಾಂಪು ಹಾಕಿ ತಿಳಿ ತಕೊಂಡವಳು. ಅವಾಗ ತನ್ನ ಕೇಶವನ್ನು ಆರಿಸಿಕೊಳ್ಳಲು ಕೋಟೆ ಮೇಲೆ ಬಂದಿರ್ತಾಳ. ಅಷ್ಟ್ರಲ್ಲೇ ಬಿರುಗಾಳಿ ಬಿಟ್ಟಿರ್ತದ. ಆ ಬಿರುಗಾಳಿ ಬಿಟ್ಟ ಅವಳ ಕೇಶ ಹಿಂಗ ಬಾನ ತೇಲ್ತಿರ್ತದ ನಿಕ್ಕ. ಆ ಬಾನಿನಲ್ಲಿ ತೇಲುತ್ತಿರ್ತಕ್ಕಂಥ ಅವಳ ಕೇಶ ನೋಡಿರ್ತಕ್ಕಂಥ 1ನೇ ಶಾತಕರ್ಣಿಗೆ ಮೋಹಿತನಾಗ್ಬಿಟ್ಟು ಅವಳ ಕೇಶಕ್ಕೆ ಮೋಹಿತನಾತನ್ರೀತ. ಅವಳ ಕೇಶಕ್ಕೆ ಮೋಹಿತನಾತನ. ಹಾಗಾದ್ರೆ ಆ ಕೋಟೆ ಮೇಲೆ ನಿಂತಿರ್ತಕ್ಕಂಥ ನಾಗನಿಕನ ಮೇಲೆ ಕಣ್ಣು ಬೀಳ್ತದ. ಯಾವಾಗ ಆತ ಯುದ್ಧ ನೀತಿಯನ್ನ ಕೈ ಬಿಟ್ಟು ಅವಳ ಸೌಂದರ್ಯಕ್ಕೆ ಮೋಹಿತನಾದ. ಹಿಂದಿದ ಸೈನಿಕರು ಬಡ್ಕೊಂಡರು, ರಾಜ ರಾಜ ಎಲ್ಲವ ನಿನ್ನ ಕಣ್ಣ ಕಿಲ್ಲವ ನಾಗನಿಕನ ಮೇಲ. ಹಾಗಾದ್ರೆ ನಾಗನಿಕಳ ಕೇಶಕ್ಕೆ ಮೋಹಿತನಾಗಿರ್ತಕ್ಕಂಥ 1ನೇ ಶಾತಕರ್ಣಿ ಬಿಡ ಮಗ ಏನ್ರಿವ? ಅವ ಹೆಂಗ್ ಬಿಡ್ತಿರತ್? ಹಾಗಾದ್ರೆ ಆ ಕೇಶಗಳಿಗೆ ಮೋಹಿತನಾಗಿ ಅವಳನ್ನು ಅಪಹರಿಸ್ಕೊಂಡು ಬಂದ ಕಾರಣಕ್ಕಾಗಿ ಅವಳು ಸುಮ್ ಕೂಡ್ಲಿಲ್ಲ. ಹೆಣ್ಮಗಳು ಒಂದು ಶಾಸನನೇ ಬರೆಸ್ತಾಳ, ಅದಕ್ಕ ನಾನಾಘಟ್ಟ ಅಂತ. ಹಾಗಾದ್ರ ನಾನಾಘಟ್ಟ ಶಾಸನ ಹೊರಡಿಸಿದವ್ರೆ ಯಾರು ಕೇಳಿದ್ರ ನಾಗನಿಕ. ರೈಟ್. ಯಾವಾಗೀತ ಪ್ರದೇಶವನ್ನು ಒಂದಿಷ್ಟು ಮಟ್ಟಿಗೆ ಸಂಹಾರ ಮಾಡವಲ್ಲ, ಅವಾಗ ಇವ ಏನು ಅಂತೇಳಿ ಕೇಳಿದ್ರ ದಕ್ಷಿಣ ಪಥದ ಸಾರ್ವಭೌಮ ಅಂತೇಳಿ ಕರ್ಸ್ಕೊಳ್ತಾನ. ಇವನ್ ಇನ್ನೊಂದು ಪ್ರಸಿದ್ಧವಾದ ಬಿರುದೆ ಏನು ಅಂತೇಳಿ ಕೇಳಿದ್ರ ದಕ್ಷಿಣ ಪಥಾಪಥೆ ಎಂಬ ಬಿರುದಿತ್ತು. ದಕ್ಷಿಣ ಪಥಾಪಥೆ ಎಂಬ ಬಿರುದು ಯಾರು ಹೊಂದಿದ್ರು ಅಂತೇಳಿ ಕೇಳ್ತ 1ನೇ ಶಾತಕರ್ಣಿ ದಕ್ಷಿಣದ ಸಾರ್ವಭೌಮ ಅನಿಸ್ಕೊಂಡ. ನಾಗನಿಕ ಹೊರಡಿಸಿದ ಶಾಸನೆ ನಾನಾಘಟ್ಟ. ಅದು ಯಾರ ಬಗ್ಗೆ ತಿಳಿಸುತ್ತದೆ ಅಂತ ಹೇಳಿ ಕೇಳ್ತಾನ. ಇದು ಯಾರ ಬಗ್ಗೆ ತಿಳಿಸುತ್ತದೆ ಅಂದ್ರ 1ನೇ ಶಾತಕರ್ಣಿ ಬಗ್ಗೆ ತಿಳಿಸ್ತದ. ಅವಳ ಕೇಶಕ್ಕೆ ಮೋಹಿತನಾಗ ಅವಳನ್ನ ಅಪಹರಿಸ್ಕೊಂಡು ಬರ್ತಾನ. ದಕ್ಷಿಣ ಪಥಾಪತಿ ಎಂಬ ಬಿರುದನ್ನ ಧರಿಸ್ತಾನ. ಧರಿಸಿದವನು ಯಾರು ಕೇಳ 1ನೇ ಶಾತಕರ್ಣಿ. ಇವನ ಉತ್ತರಾಧಿಕಾರಿಯಾಗಿ ಬಂದವರು ಯಾರು? ಹಾಲ ಅಂತೇಳಿ ಬರ್ತಾನ. ಇವನ ಉತ್ತರಾಧಿಕಾರಿಯಾಗಿ ಬಂದವನೇ ಯಾರು ಕೇಳ ಹಾಲ. ಎಕ್ಸಾಮ್ಗೆ ಏನ್ ಇಂಪಾರ್ಟೆಂಟ್ ಅದ ಅದು ಓದಬೇಕು. ಹಾಲ ಎಷ್ಟನೇ ದೊರೆ ರೀ? 17ನೇ ದೊರೆ. ಇವನ ದಂಡನಾಯಕನಿದ್ದೊಬ್ಬ ವಿಜಯಾನಂದ ಅಂತ ಹೇಳಿ. ಹಾಲ ಈ ಸಾಮ್ರಾಜ್ಯದ ಎಷ್ಟನೇ ದೊರೆ? 17ನೇ ದೊರೆ. ಹಾಗಾದ್ರೆ ಇವನ ಬಿರುದು ಏನಾಗಿತ್ತು? ಕವಿ ಪುಂಗವ ಅಂತಾರೆ ಇವನ ಬಿರುದು. 17ನೇ ದೊರೆ. ಹಾಗಾದ್ರೆ ಇವನ ದಂಡನಾಯಕನೇ ಯಾರು ಕೇಳ್ತಾರ? ವಿಜಯಾನಂದ. ಇವನ ದಂಡನಾಯಕ ವಿಜಯಾನಂದ. ಯಾರ ದಂಡನಾಯಕ ಅಂತ ಹೇಳಿ ಕೇಳ ಹಾಲ. ಹಾಗಾದ್ರೆ ಹಾಲ ಅಧಿಕಾರ ಬರ್ತಾನಲ್ಲ, ಇವನ ಬಿರುದೆ ಏನು ಕೇಳ ಕವಿ ಪುಂಗವ ಅಂತ ಹೇಳಿ. ಹಾಗಾದ್ರೆ ಇವನ ಬಿರುದು ಕವಿ ಪುಂಗವನಾಗಿದ್ದ. ಇವೊಬ್ಬ ಒಳ್ಳೆ ವಿದ್ವಾಂಸನಾಗಿರ್ತಾನ. ಹಾಗಾದ್ರೆ ಸಾಹಿತ್ಯ ಪ್ರೇಮಿಯಾಗಿರ್ತಾನ.
ಹಾಗಾದ್ರೆ ತನ್ನ ಪ್ರಾಕೃತ ಭಾಷೆಯಲ್ಲಿ ಒಂದು ಕೃತಿಯನ್ನು ಬರೀತಾನ. ಆ ಕೃತಿನೇ ಯಾವುದು ಅಂತ ಹೇಳಿ ಕೇಳ್ತಾರ. ಹಾಗಾದ್ರೆ ಈತ ಬರದ ಕೃತಿನೇ ಯಾವ್ದು ಕೇಳ್ತಾನ? ಗಾಥಾ ಸಪ್ತಸತಿ. ಹಾಗಾದ್ರೆ ಗಾಥಾ ಸಪ್ತಸತಿ ಈ ಕೃತಿಯ ಲೇಖಕರೇ ಯಾರು ಕೇಳಿದ್ರ? ಹಾಲ. ಯಾವ ಭಾಷೆಯಲ್ಲಿ ಬರದ ಕೇಳ್ತಾನ? ಪ್ರಾಕೃತ. ಹಾಗಾದ್ರೆ ಇವ ಸ್ವಂತ ವಿದ್ವಾಂಸನಾಗಿದ್ರಿ ಇವ. ಇವನ ಕಾಲದಲ್ಲಿ ಪ್ರಾಕೃತ ಭಾಷೆಯಲ್ಲಿ ಸಾಹಿತ್ಯ ಬೆಳವಣಿಗೆ ಆಯ್ತು. ಇದು ಎಕ್ಸಾಮ್ ಬಹಳ ಇಂಪಾರ್ಟೆಂಟ್. ಈಗ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳ ಆಳವಾಗಿ ಅರ್ಥಕೊಳ್ಬೇಕು ಎಲ್ಲ ವಿಷಯಗಳನ್ನು. ಎಲ್ರನ್ನ ಒಂದಲೇನು ಕ್ವಶನ್ ಓದ್ತೀನಿ ಅಂದ್ರ ಸತ್ರುನು ಆಗಲ್ಲ. ಹಾಗಾದ್ರೆ ಹಾಲ 17ನೇ ದೊರೆ ದಂಡನಾಯಕ ವಿಜಯಾನಂದ. ವಿಜಯಾನಂದ ಯಾರು ಕೇಳಿದ್ರ ದಂಡನಾಯಕನಾಗಿರ್ತಕ್ಕಂಥ ವಿಜಯಾನಂದ ಕವಿ ಪುಂಗವ, ಸ್ವಂತ ವಿದ್ವಾಂಸನಾಗಿರ್ತಾನ, ಸಾಹಿತಿ ಪ್ರೇಮಿ ಆಗಿರ್ತಾನ. ಆದ ಕಾರಣಕ್ಕ ಪ್ರಾಕೃತ ಭಾಷೆಯಲ್ಲಿ ಯಾವ ಕೃತಿಯನ್ನು ಬರದ ಕೇಳ್ತಾರ? ಗಾಥಾ ಸಪ್ತಸತಿ. ಎಷ್ಟು ಶೃಂಗಾರ ಕಾವ್ಯಗಳದಾವ ಅಂತ ಕೇಳ್ತಾರ? 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡವ. ತನ್ನ ಆಸ್ಥಾನದಾಗ ಸ್ವಂತ ವಿದ್ವಾಂಸನಾದ ಕಾರಣಕ್ಕ ಅನೇಕ ಜನಕ್ಕೆ ಆಶ್ರಯ ಕೊಡ್ತಾನ್ರಿ ಇವ. ಹಾಗಾದ್ರೆ ಯಾರ್ಯಾರಿದ್ದಾರ್ರಿ? ಗುಣಾಢ್ಯ ಇದ್. ಹಾಗಾದ್ರೆ ಗುಣಾಢ್ಯ ಯಾರ ಆಸ್ಥಾನಿಕ? ಹಾಲನ ಆಸ್ಥಾನಿಕ. ಯಾವ ಕೃತಿಯನ್ನ ಬರದ? ವಡ್ಡ ಕತೆ. ವಡ್ಡ ಕತೆ ಇನ್ನೊಂದು ಹೆಸರು ಏನ? ಬೃಹತ್ ಕತೆ. ಇದನ್ನ ಮುಂದೆ ಸಂಸ್ಕೃತ ಭಾಷೆ ಕನ್ವರ್ಟ್ ಮಾಡೋದು ಬೇರೆ, ಅದನ್ನ ಅವ ಹೇಳ. ಹಾಗಾದ್ರೆ ಗಂಗರ ರಸ ಏನು ಉತ್ತರ? ಇದಕ್ಕ ಬೇರೆ ಭಾಷೆ ಇದು ಮಾಡ್ತಾನ, ಮತಾಂತರ ಅಥವಾ ಭಾಷಾಂತರ ಮಾಡ್ತಾನ. ರೈಟ್ ರೀ? ವಡ್ಡ ಕತೆ. ನೆಕ್ಸ್ಟ್ ಇವನ್ ಆಸ್ಥಾನ ಸರ್ವವರ್ಮ ಅಂತ ಹೇಳಿದ್ದು. ಸರ್ವವರ್ಮ. ಹಾಗಾದ್ರೆ ಸರ್ವವರ್ಮ ಏನ್ ಬರ್ದ್ರಿ? ಕಾತಂತ್ರ. ಕಾತಂತ್ರ ವ್ಯಾಕರಣ ಎಂಬ ಪುಸ್ತಕ ಬರಿತಾನ. ಸರ್ವವರ್ಮ, ಗುಣಾಢ್ಯ ಇವರೆಲ್ಲ ಯಾರ ಆಸ್ಥಾನಿಕರು? ಹಾಲನ ಆಸ್ಥಾನಿಕ. ಹಾಗಾದ್ರೆ ಹಾಲ ಅಧಿಕಾರಕ್ಕೆ ಬಂದ ಕೂಡಲೇ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಬೇಕಾಯ್ತು. ವಿಸ್ತರಣೆಗಾಗಿ ಇವ ದಾಳಿ ಹೋದ್. ಇಬ್ರು ದಂಡನಾಯಕ ಮತ್ತು ಇಬ್ರು ಕೂಡ್ಕೊಂಡು. ಹಾಗಾದ್ರೆ ತನ್ನ ರಾಜಧಾನಿ ಮಹಾರಾಷ್ಟ್ರದ ಪೈಠಾಣದಾಗದ. ಆ ಮಹಾರಾಷ್ಟ್ರದ ಪೈಠಾಣವನ್ನು ಬಿಟ್ಟು ತನ್ನ ಸಾಮ್ರಾಜ್ಯ ಶ್ರೀಲಂಕಾದವರೆಗೆ ವಿಸ್ತರಣೆ ಮಾಡ್ತಾನೆ. ಶ್ರೀಲಂಕಾದ ಮೇಲೆ ವಿಸ್ತರಣೆ ಮಾಡಿ ಶ್ರೀಲಂಕಾದ ಒಬ್ಬ ಸೌಂದರ್ಯ ರಾಣಿ ಇರ್ತಾಳ. ಅವಳ ಹೆಸರೇ ಲೀಲಾವತಿ. ಅಲ್ಲಿರ್ತಕ್ಕಂಥ ರಾಜಕುಮಾರಿ ಇರ್ತಕ್ಕಂಥ ಲೀಲಾವತಿಗೆ ಅಪಹರಿಸ್ಕೊಂಡು ಬರ್ತಾನ. ಲೀಲಾವತಿಗೆ ಅಪಹರಿಸ್ಕೊಂಡು ಬರ್ತಾನ್ರಿ. ಸಿಂಹಳ ಅಥವಾ ಸಿಲೋನ್ ಅಂತ ಹೇಳಿ ಕರೀತಾರ ಶ್ರೀಲಂಕಾಕ್ಕ. ಅಲ್ಲಿನ ರಾಣಿಗಿರ್ತಕ್ಕಂಥ ಲೀಲಾವತಿಗೆ ಅಪಹರಿಸ್ಕೊಂಡು ಬರ್ತಾನ. ಅವಳು ಬರೆದಿರ್ತಕ್ಕಂಥ ಕೃತಿ ಲೀಲಾವತಿ ಪರಿಣಯ ಅಂತ ಹೇಳಿ. ಲೀಲಾವತಿ ಪರಿಣಯ ಎಂಬ ಕೃತಿಯ ಲೇಖಕರು ಯಾರು? ಲೀಲಾವತಿನೇ. ಹಾಲಂದ್ ಯಾವುದು? ಗಾಥಾ ಸಪ್ತಸತಿ. ಗುಣಾಢ್ಯದ ಯಾವುದು? ವಡ್ಡ ಕತೆ, ಬೃಹತ್ ಕತೆ. ಇವೆಲ್ಲ ಪ್ರಾಕೃತ ಭಾಷೆಯಲ್ಲಿ. ಸರ್ವವರ್ಮನ ಕಾತಂತ್ರ ವ್ಯಾಕರಣ. ಇವನ ಬಿರುದ ಕವಿ ಪುಂಗವ. ಇವನ ದಂಡನಾಯಕ ವಿಜಯಾನಂದ. ಇಷ್ಟೆಲ್ಲ ಇವ ಎಷ್ಟನೇ ಅರಸ? 17ನೇ ಅರಸ. ಹಾಲನ ಆಡಳಿತ ಎಂಡಾಯ್ತು. ಅವಾಗ ಏನಾಯ್ತು? ಉತ್ತರಾಧಿಕಾರಿ ಬಂದು ಅಸಮರ್ಥರಾಗಿದ್ರು. ಆದ ಕಾರಣಕ್ಕೆ ಸಾಮ್ರಾಜ್ಯದ ಘನತೆ ಡೌನ್ ಆಗ್ತದ. ಅವಾಗ ನೆಕ್ಸ್ಟ್ ಅಧಿಕಾರಕ್ಕೆ ಬಂದವನೇ ಯಾರು ಅಂತ ಹೇಳಿ ಕೇಳ? ಗೌತಮಿ ಪುತ್ರ ಶಾತಕರ್ಣಿ. ಹಾಗಾದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಧಿಕಾರಕ್ಕೆ ಬಂತ. ಇದನ್ ಬಗ್ಗೆ ಬಹಳ ಚಲೋ ಓದಿರಬೇಕು. ಗೌತಮಿ ಪುತ್ರ ಶಾತಕರ್ಣಿ ಅಧಿಕಾರಕ್ಕೆ ಬಂದ ಕೂಡಲೇ ಹಾಲನ ಉತ್ತರಾಧಿಕಾರಿಯಾಗಿ ಬಂದ್ರು ಅಷ್ಟೊಂದು ಸಮರ್ಥರಾಗಿರ್ಲಿಲ್ಲ. ಆದ ಕಾರಣಕ್ಕಾಗಿ ಸಾಮ್ರಾಜ್ಯ ಏನು ಉತ್ತರ ಉನ್ನತ ಸ್ಥಾನದಾಗಿರ್ಲಿಲ್ಲ, ತೀವ್ರ ಹಿನ್ನಡೆಯಾಗಿತ್ತು. ಸರ್ಕಾರಿ ಪುಸ್ತಕಗಳನ್ನು ಓದ್ರಿ ನೀವು. ಸರ್ಕಾರಿ ಪುಸ್ತಕಗಳನ್ನು ನಮಗೇನು ಉತ್ತರ ಸಂಪೂರ್ಣವಾಗಿ ತೃಪ್ತಿಯನ್ನು ನೀಡ್ತಾವ. ಓದ್ರ ಪಟ್ ಅಂತ ಹೇಳಿ ಗೊತ್ತಾಗ್ತಾವ. ಮೊದಲು ಬೇಸಿಕ್ಗೆ ನಾವು ಗೌರ್ಮೆಂಟ್ ಪುಸ್ತಕಗಳನ್ನು ಓದಬೇಕು. ಹಾಗಾದ್ರ ಉತ್ತರಾಧಿಕಾರಿ ಬಂದ ಸಮರ್ಥ ತೀವ್ರ ಹಿನ್ನಡೆ ಆಯ್ತು. ಸಾಮ್ರಾಜ್ಯ ತೀವ್ರ ಹಿನ್ನಡೆ ಆಗ್ಯದ. ಆದ ಕಾರಣಕ್ಕೆ ಸಾಮ್ರಾಜ್ಯ ಉನ್ನತ ಸ್ಥಾನಕ್ಕೆ ತಲುಪಿಸ್ಬೇಕಾಗ್ಯದ. ಇವ ಉನ್ನತವಾದ ಸ್ಥಾನಕ್ಕೆ ತಲುಪಿಸ್ಬೇಕಾದ್ರ ಸಾಮ್ರಾಜ್ಯಕ್ಕೆ ಕಂಟಕರಾದವ್ರು ಯಾರು ಕೇಳಿದ್ರೆ ಶಕರ್. ಇಡೀ ಸಾಮ್ರಾಜ್ಯ ಮೇಲೆ ಬಿಟ್ಟು ಬಿಡಲಾರ್ದಂಗ್ ದಾಳಿ ಮಾಡ್ತಿದ್ರು ಅವರು. ಸಾಮ್ರಾಜ್ಯ ತೀವ್ರ ಹಿನ್ನಡೆಯಲ್ಲಿತ್ತು. ಆದ ಕಾರಣಕ್ಕಾಗಿ ಆ ಸಾಮ್ರಾಜ್ಯದ ಪ್ರತಿಷ್ಠತೆಯನ್ನು ಉನ್ನತ ಸ್ಥಾನಕ್ಕೆ ತಲುಪಿಸೋದೇ ಇವನ ಕೆಲಸ. ಹಾಗಾದ್ರೆ ಈ ಸಾಮ್ರಾಜ್ಯಕ್ಕೆ ಕಂಟಕರೇ ಯಾರು ಕೇಳ್ತಾರ? ಶಕರ್. ಶಕರ್ ಅರಸ ಯಾರು ಕೇಳ್ತಾರ? ನಹಪಾಣ ಅಂತೇಳಿ. ಯಾವ ಪಾಣ?
ಶಕರ ದೊರೆಯಾಗಿರ್ತಕ್ಕಂಥ ನಹಪಾಣ ಶಕರು ಬಿಟ್ಟು ಬಿಡಲಾರ್ದಂಗ ಯಾವ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ್ರು? ಶಾತವಾಹನರ ಮೇಲೆ. ಹಾಲನ ಉತ್ತರಾಧಿಕಾರಿ ಬಂದರು, ಸಮರ್ಥರಿದ್ದರು. ಆದ ಕಾರಣಕ್ಕ ಸಾಮ್ರಾಜ್ಯ ತೀವ್ರ ಹಿನ್ನಡೆ ಆಯಿತು. ತೀವ್ರನ ಹಿನ್ನಡೆ ಆದ ಕಾರಣಕ್ಕ ಇವ ಅಧಿಕಾರ ಬರ್ತಾನ. ಅಧಿಕಾರ ಬಂದ ಕೂಡಲೇ ಶಕರು ಬಿಟ್ಟು ಬಿಡಲಾರ್ದಂಗ ದಾಳಿ ಮಾಡಕತ್ತಿದ್ರು. ಇವ ಅಧಿಕಾರ ಬಂದ ಕೂಡಲೇ ಸಾಮ್ರಾಜ್ಯದ ಪ್ರತಿಷ್ಠತೆಯನ್ನು ಹೆಚ್ಚಿಸ್ಬೇಕಾಯ್ತು. ಇವ ಹೆಚ್ಚಿಸ್ಬೇಕಾದ್ರೆ ತಾಯಿ ಆದವಳು ಗೌತಮಿ ಬಾಲಶ್ರೀ ಅವಳೊಂದು ಮಾತು ಹೇಳ್ತಾವ ತನ್ನ ಮಗನಿಗೆ. ಹಾಗ ತಾಯಿನೇ ಯಾರು ಕೇಳ್ತಾರ? ಗೌತಮಿ ಬಾಲಶ್ರೀ. ಗೌತಮಿ ಬಾಲಶ್ರೀ ಯಾರ ತಾಯಿ ಕೇಳ್ತಾರ? ಶಾತಕರ್ಣಿ. ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಕೇಳ ಗೌತಮಿ ಬಾಲಶ್ರೀ. ಸಾಮ್ರಾಜ್ಯ ತೀವ್ರ ಹಿನ್ನಡೆಯಾಗಿತ್ತು. ತನ್ನ ಮಗನಿಗೆ ಕರೆದು ಹೇಳಿದಳು, ಇಲ್ಲ ಬಾ ಮಗನೇ ಅಂತೇಳಿ ಕರೆದ್ರು. ಮಗ ಬಂತ, ಓಡು ಬಂದ ಮಗನಿಗೆ ಹೇಳ್ತಾಳ, ಸಾಮ್ರಾಜ್ಯ ತೀವ್ರ ಹಿನ್ನಡೆ ಇಲ್ಲದ, ಸಾಮ್ರಾಜ್ಯದ ಪ್ರತಿಷ್ಠತೆಯನ್ನು ಉನ್ನತ ಸ್ಥಾನಕ್ಕೆ ನೀ ತಲುಪಿಸುವುದು ನಿನ್ನ ಕರ್ತವ್ಯ. ಆ ಸಾಮ್ರಾಜ್ಯದ ಪ್ರತಿಷ್ಠತೆಯನ್ನು ಉನ್ನತ ಮಟ್ಟಕ್ಕೆ ತಲುಪಿಸಿ ಅಂತಂದ್ರ ನಾ ಸಾಮ್ರಾಜ್ಯದ ಕೋಟೆ ಒಳಗೆ ಪ್ರವೇಶ ಮಾಡ್ತೇನೆ. ಒಂದ್ ವೇಳೆ ನೀ ಶಕರನ್ನ ಸಂಹಾರ ಮಾಡಿಲ್ಲ ಅಂತಂದ್ರ ನಾ ಕೋಟೆನೇ ಬಿಟ್ಟು ಹೋಗ್ತೀನಿ ಅಂತೇಳಿ ತಾಯಿ ಆಜ್ಞೆ ಮಾಡಿದಳು. ನೀ ಯಾವಾಗ ಶಕರನ್ನ ಸಂಹಾರ ಮಾಡ್ತಲ್ಲ ಅಲ್ಲಿ ತನ ನಾನು ನನ್ನ ಮಡಿಯ ಸ್ನಾನವನ್ನು ಮಾಡಲ್ಲಂತೇಳಿ ತಾಯಿ ಆಜ್ಞೆ ಮಾಡ್ತಾಳ. ಆ ತಾಯಿಯ ಆಜ್ಞೆಯನ್ನು ತನ್ನ ಮಗ ಬಹಳ ಅಚ್ಚುಕಟ್ಟಾಗಿ ಪಾಲಿಸ್ತಾನ. ಪಾಲಿಸಿದವನು ಯಾರು ಕೇಳ್ರ? ಗೌತಮಿ ಪುತ್ರ ಶಾತಕರ್ಣಿ. ಅದೇ ಕಾರಣಕ್ಕ ತನ್ನ ತಾಯಿ ಹೆಸರೇ ಮುಂದೆ ಹಚ್ಕೊಳ್ತಾನ್ರಿ ಅವ. ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳಿ ಕರೀತಾರ. ತಾಯಿ ಆಜ್ಞೆಯನ್ನು ಮೀರ್ಲಿಲ್ಲ. ಕಂಟಕರಾಗಿರ್ತಕ್ಕಂಥ ಶಕರ ಮೇಲೆ ದಾಳಿ ಮಾಡ್ತಾನ. ತನ್ನ ಬಲಡ್ಯವಾದ ಸೈನ್ಯವನ್ನು ತೆಗೆದುಕೊಂಡು ಹೋಗ್ತಾನ. ಹಾಗಾದ್ರೆ ಇವತ್ತನ ಬಿರುದೆ ಏನು ಅಂತ ಹೇಳಕ್ಕೆ ಅದ? ತ್ರೈಸಮುದ್ರ ತೋಯ ಪಿತಾವಾಹನ. ಹಾಗಾದ್ರೆ 3 ಸಮುದ್ರದ ನೀರುಗಳನ್ನು ಕುಡಿದಿರ್ತಕ್ಕಂಥ ಅಶ್ವಪಡೆಯನ್ನು ಹೊಂದಿದನು. ತ್ರೈಸಮುದ್ರ ತೋಯ ಪಿತಾವಾಹನ ಶಕ ಯೌವನ ಪಲ್ಲವ ನಿಶೋಧಕ ಅಂತ ಹೇಳಿ ಇವನಿಗೆ ಕರೀತಾರ. ಹಾಗಾದ್ರೆ ಬಿರುದು ಯಾರಿಗಿತ್ತು ಅಂತ ಹೇಳಿ ಕೇಳ ಗೌತಮಿ ಪುತ್ರ ಶಾತಕರ್ಣಿ. ತ್ರೈಸಮುದ್ರ 3 ಸಮುದ್ರದ ನೀರನ್ನು ಕುಡಿದಿರ್ತಕ್ಕಂಥ ಅಶ್ವಗಳನ್ನು ಹೊಂದಿದ್ದ ಇವ. ಆದ ಕಾರಣಕ್ಕ ಇಂಥ ಅಶ್ವಪಡೆಯನ್ನು ಹೊಂದಿರ್ತಕ್ಕಂಥ ತನ್ನ ಮಗ ಗೌತಮಿ ಪುತ್ರ ಶಾತಕರ್ಣಿ ತಾಯಿ ಆಜ್ಞೆ ಮಾಡಿದವಳು, ಹೆಂಗಾರ ಮಾಡುವವರನ್ನ ಸಂಹಾರ ಮಾಡಂದಾಗ ತಾಯಿಯ ಮಾತನ್ನು ಚಾಚು ತಪ್ಪದೆ ಪಾಲಿಸಿರ್ತಕ್ಕಂಥ ಮಗನೇ ಗೌತಮಿ ಪುತ್ರ ಶಾತಕರ್ಣಿ ತನ್ನ ಬಲಡ್ಯವಾಗಿರ್ತಕ್ಕಂಥ ಅಶ್ವಪಡವನ್ನು ತೆಗೆದುಕೊಂಡು ಹೋಗ್ತಾನ. ಶಕರದವರೆಗಿರ್ತಕ್ಕಂಥ ನಹಾಪಾಣಗ ಹುಚ್ಚ ನಾಯಿ ಹೊಡಿತಾನ. ಸಂಪೂರ್ಣ ಖಲಾಸ ಮಾಡದವನಿಗೆ ಹೊಡೆದ ಅಷ್ಟೇ ಬೀಳ್ಲಿಲ್ರಿ. ಅವನ ನಾಣ್ಯದ ಮೇಲೆ ಈ ಸಾಮ್ರಾಜ್ಯದ ನಾಣ್ಯದ ಚಿತ್ರವನ್ನು ಮುದ್ರಿಸ್ ಬಂದವ್ ಗಂಡ ಮಗ ಇವ. ಹಾಗಾದ್ರೆ ಯಾವಾಗ ಆತನ ಸಾಮ್ರಾಜ್ಯದ ನಾಣ್ಯಗಳ ಮೇಲೆ ಚಿತ್ರಗಳನ್ನ ಮುದ್ರಿಸ್ತಾನಲ್ಲ ಆ ವಿಷಯ ತನ್ನ ತಾಯಿಗೆ ಗೊತ್ತಾಯ್ತು. ಹಾಗಾದ್ರೆ ತಾಯಿನೇ ಯಾರು ಕೇಳ ಗೌತಮಿ ಬಾಲಶ್ರೀ. ಇವ ರಾಜ್ಯದೊಂದಿಗೆ ಹೊಳ ಬರ್ಬೇಕಾದ್ರ ಬೆಳ್ಳಿಯ ನಾಣ್ಯಗಳ ತನ್ನ ರಾಜ್ಯ ಮುಂದ್ರೆ ಒಂದೇ ಪುನರ್ ಮುದ್ರಿಸಿದಾನಿವ. ಯಾವಾಗ ಸಾಮ್ರಾಜ್ಯದ ಘನತೆ ಹಿನ್ನಡೆ ಆಗಿತ್ತಲ್ಲ ಅದು ಮುನ್ನಡೆಗೆ ತರ್ತಾನಿತ. ಪ್ರತಿಷ್ಠತೆ ಸಾಮ್ರಾಜ್ಯದ ಪ್ರತಿಷ್ಠತೆಯನ್ನು ಹೆಚ್ಚಿಸ್ತಾನ್ರಿ ಇವ. ಹೆಚ್ಚಿಸ್ತಾನ. ಬೆಳ್ಳಿಯ ನಾಣ್ಯ ತನ್ನ ರಾಜ್ಯ ಮುಂದ್ರೆ ಪುನರ್ ಮುದ್ರಿಸ್ತಾನ. ಈ ವಿಷಯ ಯಾರಿಗ್ ಗೊತ್ತಾಯಿತು ಅಂದ್ರ ಗೌತಮಿ ಬಾಲಶ್ರೀ ಗೊತ್ತಾಯಿತು. ಅವ ರಾಜ್ಯ ಸಾಮ್ರಾಜ್ಯಕ್ಕೆ ಬರೋಟ್ರಿಗೆ ತನ್ನ ಮಡಿಯ ಸ್ನಾನವನ್ನು ಮಾಡಿ ತನ್ನ ಮಗನ ಸೈನಿಕ ಸಾಧನೆಯನ್ನು ಪ್ರಜೆಗಳಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಒಂದು ನಾಸಿಕ್ ಶಾಸನವನ್ನು ಬರೆಸ್ತಾಳ. ತಾಯಿಯ ಬಗ್ಗೆ ಅಥವಾ ತಾಯಿ ಯಾವ ಶಾಸನ ಬರೆಸಿದ? ನಾಸಿಕ್ ಯಾರ ಬಗ್ಗೆ ತಿಳಿಸುತ್ತದೆ? ಹಾಗಾದ್ರೆ ಇದು ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ತಿಳಿಸುತ್ತದೆ. ಅಧಿಕಾರದಿಂದ ಬತ್ತ ಈತ ಹೊಳ ಬಂದ್ಕೊಳ್ಳೆ ಅಶ್ವಮೇಧ ಯಾಗವನ್ನು ಆಚರಿಸಿದನು. ಹಾಗಾದ್ರೆ ಅಶ್ವಮೇಧ ಯಾಗ ಆಚರಿಸ್ತಾನ. ತ್ರೈಸಮುದ್ರ ತೋಯಪಿತ ವಾಹನ ಎಂಬ ಬಿರುದು ಹೊಂತಾನ. ಶಕ ಯೌವನ ಪಹಲ್ಲವ ನಿಶೋಧಕ ಎಂಬ ಬಿರುದು ಹೊಂದ್ಯಾನ. ಅದಾದ ಕೂಡಲೇ ಮತ್ತೇನು ಬಿರುದು ಹೊಂದಿದ್ದ ಅಂತ ಹೇಳಿ ಕೇಳ್ತಾರ. ಶಾತವಾಹನ ಕುಲಶ ಪ್ರತಿಷ್ಠಾಪನಾ ಕರ್ ಎಂಬ ಬಿರುದು ಹೊಂದಿರ್ತಾನ. ಇಲ್ಲ ನೋಡ್ರಿ, ಇವೆಲ್ಲ ಬಿರುದುಗಳು ಗೊತ್ತಿರ್ಬೇಕ್ರಿ. ಶಾತವಾಹನ ಕುಲಾಶ ಪ್ರತಿಷ್ಠಾಪನಾ ಕರ್ ಅಂದ್ರ ಸಾಮ್ರಾಜ್ಯವನ್ನು ಶಕರನ್ನು ಸಂಹಾರ ಮಾಡಿ ಆ ಸಾಮ್ರಾಜ್ಯದ ಕುಲಶ ಅಥವಾ ಸಾಮ್ರಾಜ್ಯದ ಘನತೆ ಪ್ರತಿಷ್ಠತೆಯನ್ನು ಮತ್ತೆ ಪುನರ್ ಸ್ಥಾಪಿಸಿದನು ಅಂದಪ್ಲೆ. ಅಶ್ವಮೇಧೆಯಾಗ ಆಚರಣೆ ಮಾಡ್ತಾನ. ಒಳ್ಳೆಯವರಿಗೆ ಬಹಳ ಒಳ್ಳೆಯವನಾಗಿದ್ದ, ಕೆಟ್ಟವರಿಗಂತೂ ನಿಕ್ಕಕ್ ಒಳ್ಳಿತೋಣೆ ಓಡಾಡ್ತಿದ್ದ. ಹಾಗ ತಾಯಿ ಮತ್ತನು ಚಾಚು ತಪ್ಪದೆ ಪಾಲಿಸಿದ್ದ. ಶಾತವಾಹನ ಕುಲಶ ಪ್ರತಿಷ್ಠಾಪನಾ ಕರ್ ಎಂಬ ಬಿರುದು ಹೊಂದಿರ್ತಾನ. ಹಾಗಾದ್ರೆ ಇಷ್ಟೆಲ್ಲ ಆಯ್ತು. ಗೋಗಳನ್ನ ದಾನವಾಗಿ ನೀಡ್ತಾನ. ಆದ ಕಾರಣಕ್ಕ ಈತನನ್ನು ಏಕ ಬ್ರಾಹ್ಮಣ್ ಅಂತ.
ಹಾಗಾದ್ರೆ ಏಕ ಬ್ರಾಹ್ಮಣ ಎಂಬ ಬಿರುದು ಯಾರು ಹೊಂದಿದ್ರು? ಗೌತಮಿ ಪುತ್ರ ಶಾತಕರ್ಣಿ. ಇವನ ಉತ್ತರಾಧಿಕಾರಿಯಾಗಿ ಬಂದವನು ಇವನ ಮಗ. ಹಾಗಾದ್ರೆ ಇವನ ಮಗ ಯಾರು? ಇವನ ಮಗನೇ ಯಾರು ಅಂತ ಹೇಳಿ ಕೇಳ್ತಾರ. ಇವನ ಮಗನೇ ಯಜ್ಞಶ್ರೀ ಶಾತಕರ್ಣಿ ಅಲ್ಲ, ವಶಿಷ್ಠ ಪುತ್ರ ಪುಳಮಾಯಿ. ಇವನ ಮಗ ಯಾರು ಕೇಳಿದ್ರ ವಶಿಷ್ಠ ಪುತ್ರ ಪುಳಮಾಯಿ. ಹಾಗಾದ್ರೆ ವಶಿಷ್ಠ ಪುತ್ರ ಪುಳಮಾಯಿ ಅಧಿಕಾರಕ್ಕೆ ಬಂತ. ವಶಿಷ್ಠ ಪುತ್ರ ಪುಳಮಾಯಿ ಯಾರು ಅಂತ ಹೇಳಿ ಕೇಳ್ತಾರ. ಗೌತಮಿ ಪುತ್ರ ಶಾತಕರ್ಣಿ ಮಗ. ಹಾಗಾದ್ರೆ ವಶಿಷ್ಠ ಪುತ್ರ ಪುಳಮಾಯಿ ಅಧಿಕಾರ ಬಂದ ಕೂಡಲೇ ಆಂಧ್ರ ಮೇಲೆ ದಾಳಿ ಮಾಡ್ತಾನ. ಆಂಧ್ರ ರಾಜ್ಯ ಎಂಬ ಬಿರುದು ಹೊಂತಾನ. ಯಾವ ರಾಜ್ಯ? ಆಂಧ್ರ ರಾಜ್ಯ ಎಂಬ ಬಿರುದನ್ನು ಹೊಂದೋದ್ರ ಮೂಲಕ ಅಮರಾವತಿ ಅಂತ ಹೇಳಿ ಬರ್ತದ. ಆ ಅಮರಾವತಿಯ ಮೇಲೆ ದಾಳಿಯನ್ನು ಮಾಡ ಅದನ್ನು ಗೆದ್ದು ಅಮರಾವತಿಯಲ್ಲಿ ಒಂದು ಬೌದ್ಧ ಸ್ತೂಪವನ್ನು ಕಟ್ಟಿಸ್ತಾನ. ಯಾವ ಸ್ತೂಪ ರೀ? ಹಾಗಾದ್ರೆ ಬೌದ್ಧ ಸ್ತೂಪವನ್ನು ಕಟ್ಟಿಸ್ತಾನ. ಅದಕ್ಕ ನಾವು ದಕ್ಷಿಣ ಭಾರತ ದೊಡ್ಡದಾದ ಸ್ತೂಪ ಅಂತೇಳಿ ಅನಿಸ್ಕೊಳತ್. ದಕ್ಷಿಣ ಭಾರತ ದೊಡ್ಡದ ಸ್ತೂಪ ಅಮರಾವತಿ ಸ್ತೂಪ, ಉತ್ತರ ಭಾರತ ದೊಡ್ಡ ಸ್ತೂಪ ಸಾಂಚಿ ಸ್ತೂಪ. ಅದ್ಯಾರ ಬಗ್ಗೆ ತಿಳಿಸುತ್ತದೆ? ಅದು ಅಶೋಕನ ಬಗ್ಗೆ ತಿಳಿಸ್ತದೆ. ಇದು ದಕ್ಷಿಣ ಭಾರತ, ಅದು ಉತ್ತರ ಭಾರತ. ವಶಿಷ್ಠ ಪುತ್ರ ಪುಳಮಾಯಿ ಆದ ನಂತರ ಅಧಿಕಾರಕ್ಕೆ ಬಂದ ನಾವು ಕೊನೆಯ ದೊರೆನೆ ಯಾರು ಅಂತೇಳಿ ಕೇಳ ಯಜ್ಞಶ್ರೀ ಶಾತಕರ್ಣಿ ಅಂತೇಳಿ. ಈ ಸಾಮ್ರಾಜ್ಯದ ಕೊನೆಯ ದೊರೆಯರಿಮ ಯಾರು? ಯಜ್ಞಶ್ರೀ ಶಾತಕರ್ಣಿ. ಹಾಗಾದ್ರೆ ಈ ಸಾಮ್ರಾಜ್ಯದ ಏನಾಗಿದ್ದ ಇವ? ಕೊನೆಯ ದೊರೆ. ಹಾಗಾದ್ರೆ ಇವರ ಆಡಳಿತ ಹೆಣ್ಣು ಮಾಡಿದವರು ಯಾರು? ಶಕರೆ. ಯಜ್ಞಶ್ರೀ ಶಾತಕರ್ಣಿ ಅಂತೇಳಿ ಬರ್ತಾ, ಇನ್ನೊಂದು ಚುಟು ವಂಶ ಅಂತೇಳಿ ಬರ್ತಾ, ಅವರೆಲ್ಲ ಸಾಮ್ರಾಜ್ಯವನ್ನು ಏಣ ಮಾಡ್ತಾರೆ. ಯಜ್ಞಶ್ರೀ ಶಾತಕರ್ಣಿ ಕೊನೆಯ ದೊರೆ. ಅವನ ಮಗ ವಶಿಷ್ಠ ಪುತ್ರ ಪುಳಮಾಯಿ ತನ್ನ ನಾಣ್ಯದ ಮೇಲೆ ಹಡಗು ಮತ್ತು ಮೀನಿನ ಚಿತ್ರಗಳನ್ನು ಮುದ್ರಿಸ್ತಾನ. ಅವನೇ ಯಾರು? ಯಜ್ಞಶ್ರೀ ಶಾತಕರ್ಣಿ ಅಂತೇಳಿ ಈ ಸಾಮ್ರಾಜ್ಯದ ಆಡಳಿತವನ್ನು ಮಾಡಿರ್ತಕ್ಕಂಥ ಪ್ರಮುಖ ರಾಜ್ಯರುಗಳಿವರು. ಹಿಂಗೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಇವರ ಆಡಳಿತ ವ್ಯವಸ್ಥೆ, ಶಾತವಾಹನರ ಆಡಳಿತ ವ್ಯವಸ್ಥೆ, ಅದನ್ನು ಗೊತ್ತಿರಬೇಕು. ಆಡಳಿತ ವ್ಯವಸ್ಥೆದ ಏನೇನದ ರೀ? ಹಾಗಾದ್ರೆ ಆಡಳಿತ ವ್ಯವಸ್ಥೆದಾಗ ಆಡಳಿತ ಅನುಕೂಲಕ್ಕಾಗಿ ತಮ್ಮ ಸಾಮ್ರಾಜ್ಯವನ್ನು ಅನೇಕ ವಿಭಜನೆಯನ್ನು ಮಾಡ್ತಾರೆ. ಹಾಗಾದ್ರೆ ಆಡಳಿತದ ಕೇಂದ್ರ ಬಿಂದುನೇ ಯಾರಾಗಿದ್ರು ಅಂತ ಹೇಳಕ್ಕೆ ರಾಜ್ಯನೇ ಆಗಿದ್ದ. ಅರಸ ಆಡಳಿತದ ಕೇಂದ್ರ ಬಿಂದು ಯಾರು ಕೇಳ? ರಾಜ್ಯ. ಅರಸ ಆಡಳಿತದ ಎಂಥ ಬಿಂದು? ಕೇಂದ್ರ ಬಿಂದು. ಅಂತಿಮವಾಗಿ ನ್ಯಾಯ ನೀಡುವ ನ್ಯಾಯಾಧೀಶನು ಇವನೇ ರೀ. ಸಾಮ್ರಾಜ್ಯದಲ್ಲಿ ಯಾರಿಗಾದ್ರೂ ಅನ್ಯಾಯ ಇತ್ತಂದ್ರ ಅವ್ರಿಗೆ ಸೂಕ್ತವಾದ ನ್ಯಾಯ ಒದಗಿಸಿಕೊಡೋನು ರಾಜ್ಯನೇ. ಹಾಗಾದ್ರೆ ಆಡಳಿತ ಅನುಕೂಲಕ್ಕಾಗಿ ಅನೇಕ ಪ್ರಾಂತ್ಯ ಅಥವಾ ಇಲ್ಲಿ ಡಿವೈಡ್ ಮಾಡ್ತಾರೆ ಅವರು ರಾಜ್ಯವನ್ನು. ಈ ರಾಜ್ಯವನ್ನು ರಾಜನೇ ನೋಡ್ಕೊಳ್ಳುತ್ತಿದ್ದ. ಹಾಗಾದ್ರೆ ಎರಡನೇದಾಗ ಏನು ಅಂತ ಹೇಳಕ್ಕಿದ್ರ ಆಹಾರ ಅಂತ ಹೇಳಿ. ಆಹಾರ ನೋಡ್ಕೊಳ್ಳೋರು ಯಾರು ಕೇಳ್ತಾರ? ಅಮತ್ಯ ಅಂತ ಹೇಳಿದ್ದ. ನೆಕ್ಸ್ಟ್ ಅದಾದ ಕೂಡಲೇ ಇಲ್ಲಿ ವಿಷಯ ಅಂತ ಹೇಳಿ ಬರ್ತದ. ವಿಷಯ ಇದ್ಯಾರು ನೋಡ್ಕೊಳ್ತಿದ್ರಿ? ವಿಷಯ ಪತಿ ನೋಡ್ಕೊಳ್ತಿದ್ದ. ವಿಷಯ ನೋಡ್ಕೊಳ್ಳೋರು ಯಾರು ಕೇಳ? ವಿಷಯ ಪತಿ. ಹಾಗಾದ್ರೆ ವಿಷಯ ಆದ ಕೂಡಲೇ ಏನು? ಗ್ರಾಮ. ಗ್ರಾಮವನ್ನು ನೋಡಿಕೊಳ್ಳೋರು ಯಾರು ಕೇಳ್ರ? ಗ್ರಾಮಿಣಿ. ಬಹಳ ಸಲ ಎಕ್ಸಾಮ್ ಕೇಳ್ಯಾರ. ಗ್ರಾಮದ ಮುಖ್ಯಸ್ಥನೇ ಯಾರು ಕೇಳ್ರ? ಗ್ರಾಮಿಣಿ ಅಂತ ಹೇಳಿ. ಹಾಗಾದ್ರೆ ಜಿಲ್ಲೆಯನ್ನು ಏನಂತ ಹೇಳಿ ಕರೆದ್ರಿ ಅವ್ರಿ? ಆಹಾರ ಅಂತ ಹೇಳಿ ಕರೆದವ್ರು. ಹಾಗಾದ್ರೆ ಜಿಲ್ಲೆಗೆ ಆಹಾರ ಅಂತ ಹೇಳಿ ಕರೀತಾರ. ವಿಷಯಕ್ಕೆ ಏನಂತ ಹೇಳಿ ಕರೆದ್ರಿ? ತಾಲೂಕ್ ಅಂತ ಹೇಳಿ ಕರೀತಾರ. ಹಾಗಾದ್ರೆ ಗ್ರಾಮಕ್ಕೆ ಏನಂತ ಹೇಳಿ ಕರೆದಿದ್ರು? ಹಳ್ಳಿ ಅಂತ ಹೇಳಿ ಕರೆದಿದ್ರು. ಜಿಲ್ಲೆಯನ್ನು ಆಹಾರ, ತಾಲೂಕನ ವಿಷಯ, ಹಳ್ಳಿಯನ್ನ ಗ್ರಾಮ. ಹಾಗಾದ್ರೆ ಆಡಳಿತದ ಕೇಂದ್ರ ಬಿಂದುನೆ ರಾಜ್ಯ. ಆಡಳಿತ ಅನುಕೂಲಕ್ಕಾಗಿ ರಾಜ್ಯವನ್ನು ರಾಜ್ಯ ನೋಡ್ಕೊಳ್ತಿದ್ದ. ಆಹಾರ ಅಮತ್ಯ, ವಿಷಯ ವಿಷಯಪತಿ, ಗ್ರಾಮ ಗ್ರಾಮಿಣಿ ಅಂತೇಳಿ ಹಿಂಗ ಡಿವೈಡ್ ಮಾಡಿದ್ರು. ಇವರ ಆಡಳಿತ ವ್ಯವಸ್ಥೆ ಅದು. ಹಾಗಾದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯನ್ನು ಓದಬೇಕಲ್ಲ. ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕ್ರಿ. ಆಡಳಿತ ವ್ಯವಸ್ಥೆಗೆ ಅದ ಒಂದು ರಾಜಕೀಯ ಗೊತ್ತಿರಬೇಕು ಫಸ್ಟ್. ಇವರ ರಾಜಕೀಯದಲ್ಲಿ ಅಶ್ವಪಡೆ ಇವರ ಪ್ರಬಲವಾಗಿತ್ತು. ಹಾಗಾದ್ರೆ ಆಡಳಿತ ಅನುಕೂಲಕ್ಕೆ ರಾಜ್ಯವನ್ನು ಹಿಂಗ ಡಿವೈಡ್ ಮಾಡಿದ್ರು. ಹಾಗಾದ್ರೆ ಸಾಮ್ರಾಜ್ಯದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಹಾಗಾದ್ರೆ ಯಾವ ಪಡೆ ಪ್ರಬಲವಾಗಿತ್ತು ಅಂತ ಹೇಳಿ ಕೇಳ್ತಾರ? ಅಶ್ವಪಡೆ.
ಅಶ್ವಪಡೆಯನ್ನು ಹೊಂದಿರ್ತಾರ, ಕಾಲ್ದಳನ್ನು ಹೊಂದಿರ್ತಾರ, ಗಜಪಡೆಯನ್ನು ಹೊಂದಿರ್ತಾರ. ಅವೆಲ್ಲ ಪಡೆಗಳನ್ನು ಹೊಂದಿದ್ರೆ ಅವ್ರು ಯಾರು? ಶಾತವಾಹನ. ಹಾಗಾದ್ರೆ ನೆಕ್ಸ್ಟ್ ಇವರ ಕಾಲದಲ್ಲಿ ನಿರಂತರ ದಾಳಿ ಆಯ್ತು ಶಕರ್. ಹಾಗಾದ್ರೆ ರಾಜ್ಯನೇ ರಾಜ್ಯದ ಸರ್ವೋಚ್ಚ ಅಧಿಕಾರಿ, ಆಡಳಿತ ಅನುಕೂಲಕ್ಕೆ ರಾಜ್ಯವನ್ನು ಜನಪದ ಅಂತೇಳಿ ಮಾಡ್ಯಾರ, ರೈಟ್ರಿ. ಹಾಗಾದ್ರೆ ಸಮಾಜದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆ ಗೊತ್ತಿರ್ಬೇಕು, ಇದು ರಾಜಕೀಯ ಆಯ್ತು ಅಷ್ಟೇ. ಹಾಗಾದ್ರೆ ಈ ಎಂತ ವ್ಯವಸ್ಥೆ? ಸಾಮಾಜಿಕ ಮತ್ತು ಧಾರ್ಮಿಕ. ಸಾಮಾಜಿಕ ಧಾರ್ಮಿಕ ನೋಡಿದಾಗ ಸಮಾಜದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ವ್ಯವಸ್ಥೆ ಜಾರಿ ಇತ್ತು. ಸ್ತ್ರೀಯರು ಉನ್ನತ ಸ್ಥಾನಮಾನದಲ್ಲಿ ಇದ್ರು. ಯಾರ ಕಾಲದಲ್ಲಿ? ಶಾತವಾಹನರ ಕಾಲದಲ್ಲಿ. ಶಾತವಾಹನರ ಕಾಲದಲ್ಲಿ ಯಾರಿಗೆ ಉನ್ನತ ಸ್ಥಾನ? ಸ್ತ್ರೀಯರಿಗೆ ಕೂಡ ಉನ್ನತವಾದ ಸ್ಥಾನಮಾನ ಇತ್ತು. ಹಾಗಾದ್ರೆ ಸಮಾಜದಲ್ಲಿ ವರ್ಣಭೇದ ಇರಲಿಲ್ಲ. ಸಾಮಾಜಿಕ ಧಾರ್ಮಿಕ ಎಲ್ಲ ಓದ್ಬೇಕ್ರಿ, ಇನ್ನು ಮುಂದೆ ಎಕ್ಸಾಮ್ ಇವೆಲ್ಲ ನಿಮ್ಗೆ ಅಪ್ಲೈ ಕೊಡ್ತಾವ. ಹಿಂಗ ಏನು ಉತ್ತರ ಹೇಳಿಕೆ ರೂಪದಾಗ ಕೊಟ್ಟಿರ್ತಾನ. ಶಾತವಾಹನರ ಕಾಲದಲ್ಲಿ ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆ, ಸಮಾಜದಲ್ಲಿ ಸ್ತ್ರೀಯರಿಗೆ ಉನ್ನತವಾದ ಸ್ಥಾನಮಾನ ಇತ್ತು, ಒಂದು ಕರೆಕ್ಟ್. ಹಾಗಾದ್ರೆ ಎರಡನೇದಾಗಿ ಏನು ಉತ್ತರ? ವರ್ಣಭೇದ ಇರಲಿಲ್ಲ. ವರ್ಣಭೇದ ಯಾಕಂದ್ರೆ 4 ವರ್ಣಗಳು ಚಾಲ್ತಿಯಲ್ಲಿದ್ದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆದ ಕಾರಣಕ್ಕಾಗಿ ವರ್ಣ ವ್ಯವಸ್ಥೆಯಲ್ಲಿ ಮೇಲು ಮತ್ತು ಕೀಳೆಂಬ ಮನೋಭಾವನೆ ಇರಲಿಲ್ಲ. ನೆಕ್ಸ್ಟ್ ಸಮಾಜದಲ್ಲಿ ಏನು ಅಂತ ಹೇಳಕ್ ಕೇಳ್ತಾರೆ? ಬೌದ್ಧ, ಜೈನ ಮತ್ತು ಈ 2 ಧರ್ಮಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಾರೆ. ಅದು ಧಾರ್ಮಿಕದ ಬರ್ತದೆ. ಇದು ಸಮಾಜದಲ್ಲಿ ಸ್ತ್ರೀಯರಿಗೆ ಉನ್ನತವಾದ ಸ್ಥಾನಮಾನ ಇತ್ತು, ವರ್ಣ ವ್ಯವಸ್ಥೆ ಜಾರಿಯಲ್ಲಿತ್ತು, ವರ್ಣ ಭೇದವಿರಲಿಲ್ಲ. ಇವೆಲ್ಲ ಗೊತ್ತಿರಬೇಕು. ಅಂದ್ರೆ ಉನ್ನತ ಸ್ಥಾನ. ಹಾಗಾದ್ರೆ ಇವರು ಏನು ಉತ್ತರ? ಧಾರ್ಮಿಕ ನೋಡಿದಾಗ ವೈದಿಕ ಮತಸ್ಥರಾಗಿದ್ರು ಶಾತವಾಹನ. ಹಾಗಾದ್ರೆ ಯಾವ್ಯಾವ ಧರ್ಮಕ್ಕೆ ಪ್ರೋತ್ಸಾಹನ ನೀಡಿದ್ರು ಅಂತ ಹೇಳಿ ಕೇಳ್ತ? ಸರ್ವಧರ್ಮ ಸಹಿಷ್ಣುತ ನೀತಿ ರೀ ಅವ್ರು. ಇದು ಧಾರ್ಮಿಕದ ಬರ್ತದ, ಅದು ಸಮಾಜದ ಬರ್ತದ. ಯಾವ ಸಾಮಾಜಿಕ ಯಾವ ಧಾರ್ಮಿಕ ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಧಾರ್ಮಿಕ ವ್ಯವಸ್ಥೆ ನೋಡಿದಾಗ ಇವರು ಎಂತ ಮತಸ್ಥರು ಅಂತ ಹೇಳಿ ಕೇಳ್ರ? ವೈದಿಕ. ಯಾವ್ದಾವ್ ಧರ್ಮಕ್ಕೆ ಪ್ರೋತ್ಸಾಹ ನೀಡ್ಯಾರ ಕೇಳ್ರ? ಬೌದ್ಧ ಮತ್ತು ಜೈನ. ಆಗ ಧರ್ಮ ಸಹಿಷ್ಣುತರಾಗಿರ್ತಾರ. ಹೈಯೆಸ್ಟ್ ಇವರು ಪ್ರೋತ್ಸಾಹ ನೀಡಿದ್ದೆ ಬೌದ್ಧ ಧರ್ಮಕ್ಕೆ. ಹಾಗಾದ್ರೆ ಯಾವ ಧರ್ಮಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹ ನೀಡ್ಯಾರ? ಬೌದ್ಧ. ಜೈನ ಧರ್ಮ ಅಷ್ಟು ಅಲ್ಪ ಪ್ರಮಾಣದಲ್ಲಿ ನೀಡಲಾಯಿತು. ಇದು ಧಾರ್ಮಿಕ ವ್ಯವಸ್ಥೆ. ಧಾರ್ಮಿಕ ವ್ಯವಸ್ಥೆ. ನೆಕ್ಸ್ಟ್ ಆರ್ಥಿಕ ವ್ಯವಸ್ಥೆ ಅಂತ ಹೇಳಿ ಬರ್ತದೆ. ಸಾಮ್ರಾಜ್ಯದ ಆರ್ಥಿಕತೆ ಉನ್ನತ ಮಟ್ಟದಲ್ಲಿತ್ತು. ರಾಜ್ಯಕ್ಕೆ ಪ್ರಮುಖ ಆದಾಯನ ಎಲ್ಲಿಂದ ಬರ್ತಿತ್ತು? ಭೂಕಂದಾಯ. ಹಾಗಾದ್ರೆ ರೈತ, ವ್ಯಾಪಾರಿ, ಅಕ್ಕಸಾಲಿಗ, ಮೀನುಗಾರ, ಬಡಿಗ, ನೇಕಾರ, ಔಷಧಿ ತಯಾರು, ವಾಣಿಜ್ಯ, ಇತರೆ ವ್ಯಾಪಾರಕ್ಕೆ ಪ್ರೋತ್ಸಾಹ ನೀಡ್ತಾರ. ಇವರ ಕಾಲದಲ್ಲಿ ಏನು ಉತ್ತರ? ಆಡಳಿತ ವ್ಯವಸ್ಥೆ. ಆಡಳಿತ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನದಾಗಿತ್ತು. ಸಾಮ್ರಾಜ್ಯಕ್ಕೆ ಆದಾಯನೇ ಆರ್ಥಿಕ ವ್ಯವಸ್ಥೆ. ಹಾಗಾದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಆದಾಯನ ಎಲ್ಲಿಂದ ತಂದು ಕೊಡ್ತಿತ್ತು? ಭೂಕಂದಾಯ. ಹಾಗಾದ್ರೆ ಭೂಕಂದಾಯನ ಎಷ್ಟು ಭಾಗ ಹೇರ್ತಿದ್ರು? 1/6. ಪ್ರಮುಖ ಏನು ಉತ್ತರ? ವ್ಯಾಪಾರ ಕಸುಬುಗಳನ್ನ ಇದ್ದವು. ಯಾವ ಕಸುಬುಗಳಿದ್ದು? ಕಸುಬುಗಳ ಸಂಘಗಳು ಇರ್ತಾವ, ರೈಟ್ರಿ. ರೈತ, ವ್ಯಾಪಾರಿ, ಅಕ್ಕಸಾಲಿಗ, ಮೀನುಗಾರ, ಬಡಿಗ, ನೇಕಾರ, ಔಷಧಿ ತಯಾರಿಸೋರು ಮುಂತಾದ ಕಸುಬುದಾರರು ಇದ್ದರು. ವಾಣಿಜ್ಯ ಮತ್ತು ವ್ಯಾಪಾರ ಸಂಘ ಕಾರ್ಯನಿರ್ವಹಿಸಿದ್ರು. ವಿದೇಶಿ ವ್ಯಾಪಾರಕ್ಕೆ ಪ್ರೋತ್ಸಾಹ ನೀಡ್ತಿದ್ರು. ಇವರ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರಗಳ ನಾಸಿಕ, ಕಲ್ಯಾಣ, ಬ್ರೋಚ, ಭಟಕಾಳ ಇವೆಲ್ಲ ವ್ಯಾಪಾರ ಕೇಂದ್ರಗಳು. ಹಾಗಾದ್ರೆ ಇವ್ರ ಕಾಲದಾಗ 2 ತೆರಿಗೆ ಪದ್ಧತಿಗಳಿದ್ದು. ತೆರಿಗೆಯಲ್ಲಿ ಒಂದು ಏನು ಅಂತ ಹೇಳಿ ಕೇಳ್ತಾರ? ಮೇಯ. ಹಾಗಾದ್ರೆ ಮೇಯ ಅಂದ್ರೆ ಏನು? ದವಸ ಧಾನ್ಯ ರೂಪದಲ್ಲಿ ತೆರಿಗೆ ಕಟ್ಟೋರು. ಇನ್ನೊಂದು ಹಿರಣ್ಯ ದೇಯ ಅಂತ ಹೇಳಿ ಬರ್ತದೆ. ಇದು ಹಣದ ರೂಪದಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಹಣದ ರೂಪದಲ್ಲಿ ತೆರಿಗೆನ ಕಟ್ಟೋದು. ಮೇ ಅಂದ್ರ ದವಸ ಧಾನ್ಯ, ಹಿರಣ್ಯ ದೇಯ ಅಂತಂದ್ರ ಹಣದ ರೂಪದಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು. ಸಾಮ್ರಾಜ್ಯಕ್ಕೆ ಆದಾಯನೇ ಭೂಕಂದಾಯ ಆಗಿತ್ತು. ವಾಣಿಜ್ಯ ವ್ಯಾಪಾರ ನಡೀತಿತ್ತು. ವ್ಯಾಪಾರ ಕೇಂದ್ರಗಳು ಯಾವ ಕೇಂದ್ರ? ನಾಸಿಕ, ಕಲ್ಯಾಣ, ಬ್ರೋಚ, ಭಟಕಳ ಇವೆಲ್ಲ ವ್ಯಾಪಾರ ಕೇಂದ್ರಗಳು. ಇನ್ನ ಮುಗುದಿಲ್ಲ. ಇವರ ಕಲೆ ಮತ್ತು ವಾಸ್ತುಶಿಲ್ಪ ಗೊತ್ತಿರಬೇಕು. ಹಾಗಾದ್ರೆ ಇವರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ. ಹಾಗಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ನೀಡ್ಯಾರ. ಕಲೆ ಮತ್ತು ವಾಸ್ತುಶಿಲ್ಪ
ಅದನ್ನು ಗೊತ್ತಿರಬೇಕು. ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆ ನೀಡ್ಯಾರ. ಹಾಗಾದ್ರೆ ಇವರ ಚಿತ್ರಕಲೆಗಳು ಎಲ್ಲೆಲ್ಲರ ರಚನೆಗೊಂಡವ್ರಿ? ಅಜಂತ ಮತ್ತು ಅಮರಾವತಿ. ಅಜಂತದಲ್ಲಿ 9 ಮತ್ತು 10ನೇ ಗುಹೆಗಳು ಇವ್ರಿಗೆ ಸಂಬಂಧಪಟ್ಟ. 9ನೇದು ಇವರು ಏನು ಉತ್ತರ ಶೈವ ಧರ್ಮಕ್ಕೆ ಸಂಬಂಧಪಟ್ಟದು. ಹಾಗಾದ್ರೆ 10ನೇದು ಯಾವ ಧರ್ಮಕ್ಕೆ ಹೇಳ್ತಾರ? ಬೌದ್ಧ. ಹಾಗಾದ್ರೆ ಅಮರಾವತಿ ಈ ಅಜಂತ ಗುಹೆಗಳಲ್ಲಿ ಗೌತಮ ಬುದ್ಧನ ನೈಜ ಚಿತ್ರಗಳನ್ನು ನೋಡ್ಬೋದು. ಅವರ ಜಾತಕತೆಗಳನ್ನೇ ಅಲ್ಲೇ ಅದಾವ. ಹಾಗಾದ್ರೆ ಇವರ ಕಾಲದಲ್ಲಿ ನಾವ್ ಏನು ಅಂತ ಹೇಳಿ ಕೇಳಿದ್ರ ಅತಿ ಹೆಚ್ಚು ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡ್ಯಾರ. ಏನೇನ್ರ ರಚನೆ ಆದವ್ರಿ? ವಿಹಾರ. ವಿಹಾರ ಎಂದರೆ ಬೌದ್ಧ ಸನ್ಯಾಸಿಗಳು. ಬೌದ್ಧ ಸನ್ಯಾಸಿಗಳ ವಾಸಸ್ಥಳ ವಿಹಾರ ಅಂತ. ಚೈತ್ಯಾಲಯ ಎಂದರೆ ಬೌದ್ಧರ ಪೂಜಾ ಸ್ಥಳ ರೀ. ಇದು ಬೌದ್ಧರ ಪೂಜಾ ಸ್ಥಳಕ್ಕ ನಾವು ಚೈತ್ಯಾಲಯ ಅಂತೇವ್. ಇನ್ನೊಂದು ಬರ್ತದ ಸ್ತೂಪ ಅಂತ ಹೇಳಿ. ಹಾಗಾದ್ರೆ ಸ್ತೂಪ ಎಂದರೆ ಗೌತಮ ಬುದ್ಧನ. ಹಾಗಾದ್ರ ಗೌತಮ ಬುದ್ಧನ ಅವಶೇಷಗಳನ್ನ ರಕ್ಷಣೆ ಮಾಡುವ ಸ್ಥಳಕ್ಕೆ ನಾವು ಸ್ತೂಪ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಅತ್ಯಂತ ದೊಡ್ಡದ ಸ್ತೂಪ ಎಲ್ಲಿ ಕಂಡು ಬರುತ್ತದೆ? ಮಹಾರಾಷ್ಟ್ರದ ಕಾರ್ಲೆ. ಇಲ್ಲ ನೋಡಿ, ಮಹಾರಾಷ್ಟ್ರದ ಕಾರ್ಲೆಯಲ್ಲಿ ಅತ್ಯಂತ ದೊಡ್ಡದ ಸ್ತೂಪ ಕಾಣ ಬರ್ತದೆ. ಇದು ಕಲೆ ಮತ್ತು ವಾಸ್ತುಶಿಲ್ಪ. ಅಜಂತ ಆಗಿರ್ಬೋದು, ಅಮರಾವತಿ ಆಗಿರ್ಬೋದು, ನಾಸಿಕ್ ಆಗಿರ್ಬೋದು. ನೆಕ್ಸ್ಟ್ ಇವ್ರದೆಲ್ಲ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳ್ರಿ ಅವು. ಹಾಗಾಗಿ ಅತ್ಯಂತ ದೊಡ್ಡದ ಚೈತ್ಯಾಲಯ ಎಲ್ಲಿ ಕಂಡು ಬರುತ್ತದೆ? ಮಹಾರಾಷ್ಟ್ರದ ನಾಸಿಕ್. ಇದನ್ನು ಕಟ್ಟಿಸಿದವರು ಯಾರು? ಹಾಗಾದ್ರ ಭೂತಪಾಲ ಅಂತೇಳಿ ಬರ್ತಾನ. ಭೂತಪಾಲ ಕಟ್ಟಿಸ್ತಾನ, ರೈಟ್ ರೀ. ಹಾಗಾದ್ರ ಬನವಾಸಿ ಅರಸನಾಗಿರ್ತಕ್ಕಂಥ ಶ್ರೀಮಂತ ವರ್ತಕ ಭೂತಪಾಲ ನಿರ್ಮಿಸಿದಾನ. ಇವರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ತಮ್ಮದೇ ಆಗಿರ್ತಕ್ಕಂಥ ಪ್ರೋತ್ಸಾಹನ ನೀಡ್ಯಾರ. ಹಾಗಾದ್ರೆ ಇವ್ರ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳು ಯಾವ್ಯಾವ್ರು ಅದಾವ್ರಿ? ಕಾರ್ಲೆ ಅದ, ನಾಸಿಕ್ ಅದ, ಕನ್ನೇರಿ ಅದ, ಅಮರಾವತಿ ಅದ, ನಾಗಾರ್ಜುನ ಕೊಂಡದ ಅಪಾರವಾದ ಕೊಡುಗೆಯನ್ನು ನೀಡಿದರು. ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳು ಇವೆಲ್ಲ. ಬೌದ್ಧ ಸ್ತೂಪ, ವಿಹಾರ, ಚೈತ್ಯಾಲಯಗಳನ್ನು ನಿರ್ಮಿಸ್ತಾರ. ಸ್ತೂಪ ಅಂದ್ರೆ ಏನಂಬದ್ ಹೇಳಿನಿ ಈಗ ನಿಮಗ್. ಸ್ತೂಪ ಎಂದರೆ ಗೌತಮ ಬುದ್ಧನ ಅವಶೇಷಗಳನ್ನ ರಕ್ಷಣೆ ಮಾಡೋದಕ್ಕೆ ನಾವು ಸ್ತೂಪ ಅಂತೇವೆ. ಹಾಗಾದ್ರೆ ವಿಹಾರ ಎಂದರೆ ಬೌದ್ಧ ಸನ್ಯಾಸಿಗಳ ವಾಸಸ್ಥಳಕ್ಕೆ ವಿಹಾರ ಅಂತೇವೆ. ಸ್ತೂಪ ಅಂದ್ರೆ ಗೌತಮ ಬುದ್ಧನ ಅವಶೇಷ. ಚೈತ್ಯಾಲಯ ಅಂತಂದ್ರೆ ಅವರ ಪ್ರಾರ್ಥನಾ ಮಂದಿರ. ಎಲ್ಲೆಲ್ಲಿ ಕಾಣ ಬರ್ತಾರೆ? ಅಮರಾವತಿ, ನಾಗಾರ್ಜುನ ಕೊಂಡ, ಕಾರ್ಲೆ, ನಾಸಿಕ್, ಕನ್ನೇರಿ ಮುಂತಾದ ಕಡೆಗಳಲ್ಲಿ ಇವರ ಕಲೆ ಮತ್ತು ವಾಸ್ತುಶಿಲ್ಪ ನೋಡಬಹುದು. ಇಷ್ಟೆಲ್ಲ ಯಾರ ಬಗ್ಗೆ ಅಂತ ಹೇಳಿಕ್ಕಿದ್ರ ಶಾತವಾಹನರ ಬಗ್ಗೆ ಇಷ್ಟು ಡೀಟೇಲ್ ಗೊತ್ತಿರಬೇಕು. ಇಷ್ಟು ಎಲ್ಲ ಶಾತವಾಹನರ ಬಗ್ಗೆ ಗೊತ್ತಿರಬೇಕು. ಹಾಗಾದ್ರೆ ಒಂದು ಕ್ವಶನ್, ಶಾತವಾಹನರಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಶಾತವಾಹನರ ಆಡಳಿತಗಾರನು ಮಾತೃನಾಮದ ಮೂಲಕ ಬರ್ತಿದ್ರು. ಮಾತೃನಾಮ ಅಂತಂದ್ರೆ ತನ್ನ ತಾಯಿ ಹೆಸರು ಮುಂದೆ ಹಚ್ಕೊಂಡವ ಯಾರು? ಗೌತಮಿ ಪುತ್ರ ಶಾತಕರ್ಣಿ. ಆದ ಕಾರಣಕ್ಕ ಇದು ಸರಿಯಾದ ಕ್ವಶನ್ ಅದ. ಹಾಗಾದ್ರೆ ಹೇಳಿಕೆ ಒಂದೇನು? ಸರಿ. ಸಿಂಹಾಸನಕ್ಕೆ ಶಾತವಾಹನ ಉತ್ತರಾಧಿಕಾರಿ ಸಾಮಾನ್ಯವಾಗಿ ಪಿತೃವಂಶವಾಯಿತು. ತಾನು ಮರಣ ಹೊಂದಿದರೆ ತನ್ನ ಮಗನೇ ಉತ್ತರಾಧಿಕಾರಿ ಬರ್ತಿದ್ದ. ಗೌತಮಿ ಪುತ್ರ ಶಾತಕರ್ಣಿ ಮರಣ ಹೊಂದ, ಅವನ ಮಗ ವಶಿಷ್ಠ ಪುತ್ರ ಪುಳಮಾಯಿ ಅಧಿಕಾರಕ್ಕೆ ಬಂದ. ಆದ್ರೆ ಎರಡೂ ಹೇಳಿಕೆಗಳು ಏನದ? ಸರಿ ಅದಾವ. ಹಾಗಾದ್ರೆ ಎರಡೂ ಹೇಳಿಕೆಗಳು ಏನದ? UPSC ಕೇಳ್ಯಾರಿದು. 1 ಮತ್ತು 2 ಸರಿ ಅದಾವ. ಅಲ್ಲಿ ನೋಡೋದ್ರಿಂದ ಅದ್ಭುತವಾಗಿ ಓದ್ರ ಅಂತಂದ್ರ ಕ್ವಶನ್ಕ್ ಆನ್ಸರ್ ತಾನಾಗೆ ಬರ್ತದದು. ಇಲ್ಲಿವರೆಗೂ ಏನು ಅಂತ ಹೇಳಿ ಕೇಳ್ರ ಈ ಶಾತವಾಹನರ ಬಗ್ಗೆ ವಿಶಿಷ್ಟವಾದ ಮಾಹಿತಿ ಇಷ್ಟ ಬಗ್ಗೆ ಓದಬೇಕು ನಾವು. ಶಾತವಾಹನರು ಪ್ರಶ್ನೆ ಹಿಡ್ಕೊಂಡು ಬಹಳ ಚಲೋ ಓದಬೇಕ್ರಿ. ಇಲ್ಲಿಗೆ ಸಾಮ್ರಾಜ್ಯದ ಆಡಳಿತ ದಿ ಎಂಡ್.